அடுத்தது நாங்கள் கெஸ்ட் ஆஃப் ஹானர் நாங்கள் ಅಕ್ಕನವಕತ நாங்கள் ಬಡುಗೋಸಿ ಏನ ಗೆಸ್ಟ್ ಆಫ್ ಹಾನರ್ ನಂಗೆ ಅಕ್ಕನವಕತ ಅಮ್ಮವಕತ ಸೊ இதுலேயும் ಒಂದು ವೆಲ್ ಆರ್ಗನೈಸ್ಡ್ ಒಂದು ಪ್ರೋಗ್ರಾಮ್ ಎಂಬನೇ ಅಕ್ಕನವಕ நிறைய ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಮನೆಯೋಗ ಹೌಸ್ ವೈಫ್ಸ್ಗೆ ಒಳ್ಳೆಯ ಸ್ಕೀಮ್ಸ್ ಎತ್ತಿನ ಬಂದುಬಿಟ್ಟಿದ್ದಾರೆ ಸರಿ ನಂಗೆ ಅವಕಾಗ ಯಾವ್ದು ಒಂದು ಇನ್ಪುಟ್ ಹೋಗಿಲಿ ಎಂಬುದಾಗಿ ನಂಗೆ ಮಹಾಲಕ್ಷ್ಮಿ ಸರವಣನ್ ಅಕ್ಕನವಕಾಗ ಒಂದು ಪುನಃ ಟೋಕನ್ ಆಫ್ ಒಂದು ಪ್ಲೇಟ್ ಕೊಡೋದೊಂದು ಎತ್ತೆಯ ಬಾಂದಿಗೆ ಕೇತೊನ್ನಿಯ ಒಂದು ನಿಮಿಷ அடுத்தது ಅಕ್ಕ ನೌಕರ ಪತ್ತಿ ಒಂದು 2-3 ಲೈನ್ಸ್ ಒಂದು ಹೇಗೋದುಗಾಯಿ ನಂಗೆ ಮೇಘಲ ನೌಕರ ಬಾಂದ್ ಕೇತುನ್ನಿಯ ಬಾರಿ ನಮಸ್ಕಾರ ಎನ್ನ ಹೆಸರು ಮೇಘಲಾ ಜಗದೀಶ್ ಎಂಗ ಅಟ್ಟಿ ಮುಕ್ಕಿಮಲೆ ನಾ ಮೇಲೂರೇನು ಇಂದು ಚೀಫ್ ಗೆಸ್ಟ್ ಬಂದಿಬ ಮಹಾಲಕ್ಷ್ಮಿ ಸರವಣ ನೌಕರ ಎನ್ನ ಸಾರ್ಬಾವು ಇಲ್ಲಿ ಬಂದಿಬ ಎಲ್ಲ ಎತ್ತೇವ್ಕ ಅಕ್ಕನವ್ಕ ಮಮ್ಮಿವ್ಕ ಅಕ್ಕನವ್ಕ ಅಮ್ಮೇವ್ಕ ಎಲ್ಲಾನ ಸಾರ್ಬಾವು ಬಾರ್ವಿಂದು ಹೊರವೇಚಿನಿಯೋ ಮಹಾಲಕ್ಷ್ಮಿ ಅಕ್ಕನವ್ಕ ಹಟ್ಟಿ ಕೇತಿ ಕೆರಡ ತಾ ಕೂಡಿದದು ಎಡಕಾಡು ತಾ ಅವಿನಾಶಲಿಂಗಂ ಯೂನಿವರ್ಸಿಟಿಯೋಗೆ ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ದೋಗೆ PG ಮಾಡಿದ್ದಾರೆ SRM ಯೂನಿವರ್ಸಿಟಿಯೋಗೆ 4 ವರ್ಷ ಲೆಕ್ಚರರ ವರ್ಕ್ ಮಾಡಿದ್ದಾರೆ ಅದಕ್ಕಿಂದಾಡು ಸ್ವಂತವ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಮಹಾಲಕ್ಷ್ಮಿ ಅವಕ ವುಮೆನ್ ಎಂಟರ್ಪ್ರನರ್ ಇಂಡಿಯಾನ ನಿறுவனர் ಅವಕ ಏರುಡ್ತಿರ್ಕ ಪೆಣ್ ತೊಜಿಲ್ ಮುನೆವರ್ಗಾನ ಇಂಟರ್ನ್ಯಾಷನಲ್ ಅವಾರ್ಡ ಈಸ್ತಾರೆ ನಂಗೆಲ್ಲ ಸೇರಿ ಒಳ್ಳಂಗತ ಅವಕ್ಕೆ ಒಂದು ಅಪ್ಲಾಸ್ ಕೊಡಾಕು ತಾ ಬಂದು ಇಂಟರ್ನ್ಯಾಷನಲ್ ಲೆವೆಲ್ದೋಗೆ ರೆಕಗ್ನೈಸ್ ಮಾಡಿದೆ ಎಂಟರ್ಪ್ರನರ್ ಆ್ಯಂಡ್ ಸ್ಪೀಕರ್ ಮಹಾಲಕ್ಷ್ಮಿ ಅವಕ ಒಂದು ಬಿಸ್ನೆಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇಲ್ಲದೆ ತೊಜಿಲ್ ಆರಂಭಿಸಿ ಇಂದು ವುಮೆನ್ ಎಂಟರ್ಪ್ರನರ್ ಇಂಡಿಯಾ ಎಂಬ ಇಂಟರ್ನ್ಯಾಷನಲಿ ರೆಕಗ್ನೈಸ್ ಬ್ರ್ಯಾಂಡ ಎತ್ತಿನ ಬಂದಾರೆ ಇಂದು ತನ್ನ ಕಿಯೇ 1000 ಕಣಕನೋಗೆ ಗೆಲ್ಚ ಮಾಡ್ಯಾರ ಅಪ್ಪರ ಮೀಡಿಯಾದೋಗೆಲ್ಲ ತನ್ನ ಪತಿಯೆಲ್ಲ ಬಂದಾಡಿದೆ ಅದು ಮಟ್ಟ ಅಲ್ಲದೆ ತಾ ಬಂದು ಸ್ಟೇಟ್ ಲೆವೆಲ್ದೋಗೆ நிறைய ಚೆಸ್ ಕಾಂಪಿಟೇಷನ್ದೋಗಿಯೂ ಪಾರ್ಟಿಸಿಪೇಟ್ ಮಾಡಿ ಪ್ರೈಸಸ್ ಎಲ್ಲ ಈಸ್ತಾರೆ ತಾ ಬಂದು ವುಮೆನ್ ಎಂಟರ್ಪ್ರನರ ಅಪ್ಪರ ಅವಾರ್ಡ್ಸ್ ಎಲ್ಲ ಈಸ್ತಾರೆ ತಾ ಈಸ್ದ ಅವಾರ್ಡ್ಸ್ ಒಂದು ದೋಸಿ ಹೇಗಿನೇ ತನ್ನ ಪತಿ ಹೇಗೋ ಅವಾರ್ಡ್ಸ್ ಹೇಗೋದಂದ್ರೆ ಇಂದು ಜನ ಫುಲ್ಲ ತಾ ಈಸ್ದ ಅವಾರ್ಡ್ಸ್ ಎಲ್ಲ ಹೇಗಿನೇ ಇರಾಕು ದೋಸಿ ಅವಾರ್ಡ್ಸ್ ಮಟ್ಟಿಗೆ ಏನೇ ಗೋಲ್ಡನ್ ವುಮೆನ್ 2025 ಫ್ರಮ್ Poti Swarna Mahal Chennai, Women Icon of the Year Award 2023-2024 from Kumaranani Meena Muttaya College Chettinad Group of Institutions, Women Achiever Award 2023 ಎಲ್ಲ ಅಪ್ಲಾಸ್ ಕೊಡಾಕು Women Achiever Award 2023 from Chennai Institute of Technology, Nehru Women Excellence Award 2022 from Nehru Arts and Science College, Outstanding Achievement Award from Women Empowerment through Entrepreneurship by Rajalakshmi Institutions, Business Acharya Award 2020 from Karpaka Vinayaka College of Engineering and Technology, Inspiring Woman Award 2019-2020 from Casa Grande, Yuva Shakti Award by NIA Institutions Pollachi, Best Woman Entrepreneur Award by SSM Educational Institutions, Mani Tilagam by Sankara Group of Schools. Itamake nariya awards alla ಈಸ್ದಾರೆ ಇದು ಮಟ್ಟು ಅಲ್ಲದೆ ಅಪ್ಪರ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಆರ್ಗನೈಸೇಷನ್ಸು ಕಾಲೇಜಸ್ಸು ಅಂದೆರಡು ಗೌರ್ಮೆಂಟ್ ಆರ್ಗನೈಸೇಷನ್ಸು ಇನ್ಕ್ಲೂಡಿಂಗ್ ಇಸ್ರೋದಗಿಯೂ ತನ್ನ ಚೀಫ್ ಗೆಸ್ಟಾಗಿ ಕೊಡ್ಸಿದ್ದಾರೆ ಗಸ್ಟ್ ಸ್ಪೀಕರ್ ಆವು ಅವಕ್ಕೆ ಅಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಚೀಫ್ ಗಸ್ಟ್ ಸ್ಪೀಕರ್ ಆವು ಏದೋ ಅಪ್ಪರ ಎಡೆಯಾಗ ಪಾರ್ಟಿಸಿಪೇಟ್ ಮಾಡಿದದನ್ನು ಹೇಗೋದೊಂದಲಿಯೂ ಇಂದಿನ ಜನ ಫುಲ್ಲ ಏನಾಗ ಹೇಗಿಂದೇ ಇರೋಕು ಇದು ಮಟ್ಟ ಅಲ್ಲದೆ நிறைய ಇಂಟರ್ನ್ಯಾಷನಲ್ ವೆಬಿನಾರ್ಸ್ ಎಲ್ಲವೂ ಕಂಡಕ್ಟ್ ಮಾಡಿದ್ದಾರೆ ನಂಗೆ ಬಡುಗ ಸಮುದಾಯದಾಗ ಇತ್ತಮಾಕ ಒಂದು ವುಮೆನ್ ಎಂಟರ್ಪ್ರನರ್ ಇದ್ದಾರೆ ಎಂದು ಹೇಗೋದಾಗ ನಂಗೆಲ್ಲ ಅಪ್ಪರ ಪೆರುಮೆ ಪಡೋದು நீங்கள் பிஸ்னஸ் ஷெட்யூல்தோக எங்கಗಾಗಿ ಇಂದು ಟೈಮ್ ಸ್ಪೆಂಡ್ ಮಾಡಿ ಬಂದದಾಗ ಅಪ್ಪಾರ ನನ್ರಿ ಇದೇ ಮಾಕೆ ನಿಂಗೆ ಮಾಕೆ ಇಲ್ಲಿ ಬೋಕ್ರೆ ಎಲ್ಲವೂ ನಿಂಗೆ ಫಾಲೋ ಮಾಡಿ ಬಪ್ಪದಾಗ ನಿಂಗೆ ಇಷ್ಟು ಗೈಡೆನ್ಸ್ ಕೊಡೋದು ಎಂಗೆಲ್ಲವೂ ಅಪ್ಪರ ಆರ್ವವಾದಾಗ ಇದೆಯೋ ಇಂದು ಬಂದ ಎಲ್ಲ ವುಮೆನ್ಸ್ ಎಲ್ಲಾಗೂ ಇಂದು ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದಾಗ ಅಪ್ಪರ ಆವಲಾತ ಇದ್ದಾರೆ ಅವಕ್ಕೆಲ್ಲವೂ ಒಳ್ಳಂಗಿಂದ ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡೋದೊಂದು ಕೇತುನ್ನೆ ಥ್ಯಾಂಕ್ ಯು ಅಪ್ಪರ ಮೇಘಲ ಒಳ್ಳೆಂಗೆ ಪ್ರಿಪೇರ್ ಮಾಡಿ ಬಂದಾರೆ ಆ್ಯಕ್ಚುಲಿ ಪ್ರೊಫೈಲ್ ನೋಡೋಣ ಇದು ಅದು ಅರೇಂಜ್ಮೆಂಟ್ಸ್ದಾಗ ನಾ ಭಯಂಕರ ಒಂದು ಮಾಕೆ ಹೆಕ್ಟಿಕ್ ಆಗ್ತತ್ತು ಫಸ್ಟ್ ಟೈಮ್ ಅಪ್ಪನೇ ನಾ ಏನು ಮಾಡೋ ಸರಿ ಕರೆಕ್ಟ್ ಪರ್ಸನ್ ಮೇಘಲಾತಾ ಪ್ರೊಫೈಲ್ ಪೈಸಾದ ಮೇಘಲಾ ನಾ ಪ್ರೊಫೈಲ್ ನಿನಗೆ ತನ್ನೆ ಅಕ್ಕನ ಪತಿ ಒಳ್ಳಂಗೆ ಆಗೋದು ಎಕ್ಕಚಕ್ಕ ಅವಾರ್ಡ್ ಇಸ್ತೇವೆ ಅದು 4 ಪೇಜ್ ಆಡದೆ ದಯಮಾಡಿ ನೀ ಎಲ್ಲವೇ ಬಿಡ್ರಿ ಅಂತಂದೇಗಿ ಸೊ ವೆರಿ ಸೂಪರ್ ಮೇಘಲಾ ಅಪ್ಪರ ವೆಲ್ ಡನ್ ಆತ್ಮಕ್ಕೆ அடுத்தது ನಂಗೆ ಓವರ್ ಟು ದಿ ಬಾಸ್ ಲೇಡಿ ಬಾರಿಕಾ ನಿಂಗೆ ಸ್ಪೀಚ್
ಎಲ್ಲರಿಗೂ ನಮಸ್ಕಾರ. ಎಲ್ಲ ಒಳ್ಳಂಗಿದ್ದೀರಾ? ಅಪ್ಪರಪ್ಪರ ಒಳ್ಳಂಗಿದ್ದಿ. ಅದು ಕಾರಣ ಸಂತೋಷ. ಇದೇ ಸಂತೋಷ ಒಂದೊಂದು ನಿಮಿಷವೂ ಬಂದು ನಂಗೆ ಗೋಸ್ ಆಡೋದು. ಇಂದ ಅಕ್ಷರ ನಾ ಬಂದು ಅಲ್ಲಿ ನಂಗೆ ಸ್ನ್ಯಾಕ್ಸ್ ತಿನ್ನೋದಿಬ್ಬನ ನಾ ಎದುರು ನೋಡಿದ್ದು ಬಂದು ಎಣ್ಣೆಟ್ಟು ಕಾಪಿ ಸಿಟಿ ಮಿಸ್ ಮಾಡಿಬಿಟ್ಟೆ. ಆಕ್ಷನ್ நீங்கள் ஒராசுந்த பேக்டு ஃபுட் ஈஸி அதுக்கு இட்ஸ் குட். நீங்கள் ஒராசுந்த ஈஸி ஆர்கனைஸ் ಮಾಡಿದ್ವಿ, ವೆರಿ ವೆಲ್ ಆರ್ಗನೈಸ್ಡ್. ಈವನ್ ಕುಡೋಸ್ ಟು ಯು ಭುವನಾ ಮೇಡಮ್. நீங்கள் ಬಂದು ದೊಡ್ಡ ಪಾರಾಟುಗಳು. ಆಲ್ ಇ ಸಿ ಮೆಂಬರ್ಸ್ ಎಲ್ಲಾಗನ ಪಾರಾಟುಗಳು. ಮಾಲಾ ಹೆಸರು ನಾ ಇನ್ನೂ ಪರಿಚಯ ಆಗಲ್ಲ. ಆ್ಯಂಡ್ ಬಿ ವಾಕ್ ಮೆಂಬರ್ಸ್ ಆ್ಯಂಡ್ ಎಲ್ಲರಿಗೂ ಬಂದು ಅಪ್ಪರಪ್ಪರ ಕೈತಟ್ಟಲು ಕೊಡ್ವಿ, ಸಾಧಾರಣ ವಿಷಯ ಅಲ್ಲ. ಆ್ಯಂಡ್ ಮೇಡಮ್ ಮಾತಾಡನ ಬಂದು ಬೃಹಸ್ಪತಿ ಇದ್ದರು. ಯೂಶ್ವಲ ಸಂಡೇ ಅಂದು ಹಿಂದೂ ಡೌನ್ ಟೌನ್ ಬಂದರ. ಸೊ ನಿಂಗೆ ರೈಟಪ್ ತಂದಲ ಸೇತಿ ನಂಗೆ ಕೇಗಾಕು ಫ್ರೀ ಆತ ಪಬ್ಲಿಷ್ ಮಾಡ್ಯಾರ. ಮೇ ಆರ್ ಮೇ ನಾಟ್ ನಾ ಅರಿಯರ್ ಗ್ಯಾರಂಟಿಡ್ ಏಗದು ಮುಡಿಯ. ಬಟ್ ನಿಂಗೆ ರೈಟಪ್ ಕೇಗ್ಲ ವಿ ಕ್ಯಾನ್ ಸೆಂಡ್ ಇಟ್ ಅಕ್ರಾಸ್. ನಿಂಗೆ ವೀಡಿಯೋ ಚಾನಲ್ಸ್ ಎಲ್ಲ ಬೀತಿದ್ದಿ. ಬಟ್ ಸ್ಟಿಲ್ ನಂಗೆ ಹಿಂದೂದಕ್ಕೆ ಹೇಗೆ ಹಾಕ್ರ நிறைய ಅಸೋಸಿಯೇಷನ್ ಇದು ಬಂದು ಪಬ್ಲಿಷ್ ಮಾಡ್ಯಾರ. ಸೊ ಅದೊಂದು ಸಪೋರ್ಟ್ ಮಾಡಾಕು. ನನಗೆ ಏಸು ನಿಮಿಷ ಅಂದ್ರೆ ಏಪ್ಲೆ ಬೆಟರ್ 20 minutes. ಓಕೆ ಸರಿ. என்னை பற்றி இன்ட்ரடியூஸ் பண்ண கேத்தித ಹುಟ್ಟಿದಂದು ಇದ್ರು. ಬಟ್ ಶೋಲೂರು ಅಟ್ಟಿ ಎಡಕಾಡಿಗೆ ಮದುವೆ ಇದೆ, ಎಡಕಾಡು ತಲೆಯಟ್ಟಿಗ. ಸೊ ನಾ ಕುನ್ನದಂದೇ ಬಂದು ನಂಗೆ ಬಡ್ಗ ಗರ್ಲ್ಸ್ ಚೈಲ್ಡ್ ಎತ್ತ ನಂಗೆ ದೊಡ್ಸಿನ ಬನ್ನೋದು ಎಲ್ಲ ಅರದು ಅಪ್ರ ಪ್ರೊಟೆಕ್ಟೆಡ. ಒಂದು ಎಡಗ ಉಪದಲ್ಲಿ ಸಿಕ್ಕಿ ನಂಗೆ ಕೂಡ ಅಪ್ಪನೋ ಇಲ್ಲ ಅಣ್ಣನೋ ಇಲ್ಲ ತಮ್ಮನೋ ದಾರಾ ಚೊಬ್ಬತ್ತ ಹಾಂ ಓವರ್ ಪ್ರೊಟೆಕ್ಟಿವ್ ಎತ್ತೆ ಅಂದಲ. ನಾ கோயம்புத்தூர்ದಾಗ அவினாஷ்லம் கத்துந்தது பிஜி ಬಿರುಕುನಗ ಸೇತಿ ನಾ ಕಡೆಗೆ ಹೋಗಿ ಎನಗಂದು ಪೊರ್ಲಿಸಿದ ಕಡೆಯ. ಆ್ಯಂಡ್ ಊಟಿಯಿಂದ ಕೊಯಂಬತ್ತೂರು ನಾ ಅವಿನಾಶ್ಲಮ್ ಕತ್ತುಂದಮ್ನ ಊಟಿಯಿಂದ ಮಾರ್ನಿಂಗೇ ಬಂದುಬಿಟ್ಟಾರೆ ಪಿಕಪ್ ಮಾಡೋದು ತಿರುಗಿಂದಿಲ್ಲ. ಊಟಿದಾಗ ಮಾರ್ನಿಂಗ್ ಅಮ್ಮ ಅಪ್ಪ ಕಡಿದು ಅಲ್ಲಿ ಹಾಸ್ಟೆಲ್ ಬಂದು ಅಲ್ಲಿಯೇ ವೆಯ್ಟ್ ಮಾಡಿ ಈವ್ನಿಂಗ್ ಫುಲ್ಲ ವೆಯ್ಟ್ ಮಾಡಿ ಈವ್ನಿಂಗ್ ತಿರುಗಿ ಬಂದು ಕೂಟಿಂದ ಹೋದಾರ. ಅತ್ತ ಮಾಕ್ ಒಂದು ಪ್ರೊಟೆಕ್ಟೆಡ್ ಅಪ್ಬ್ರಿಂಗಿಂಗ್ ಇನ್ನೂ ಇದ್ದಾರೆ. ಬಟ್ ಆ ಕಾಲದಾಗ ನನಗೆ ಇದು ಬಂದು ಈಗ ನೆಂಚಲ ಅಪ್ರ ಸಿಗು ಬಂದ್ರ ಇತ್ತನ ಒಂದು ಪಿ ಜಿ ಕತ್ತು ಸೇತಿ ನಂಗೆ ಈಸಗ ಪ್ರೊಟೆಕ್ಟೆಡ್ ಅದನ್ನ ನೆಂಚಿ ನಾ ಅಪ್ರ ಕಷ್ಟಪಟ್ಟಿದ್ದೆ. ಬಟ್ ಈಗ ಅಪ್ಪನೋಕೆ ನನಗೆ ಟೈಮ್ ತಂದಿದ್ದಾರೆ, ಅಮ್ಮನೋಕೆ ಟೈಮ್ ತಂದಿದ್ದಾರೆ. ಎಲ್ಲ ಕೂಡ ಮುಖ್ಯವಾದ ಜೋಲಿ ಏನಂದರೆ ನಾಲ್ಕಪ್ಪನೆಲ್ಲ ಬಂದು ಗರ್ಲ್ ಚೈಲ್ಡ್ ಮನ ಮದುವೆ ಮಾಡಿಸಿ ಕೊಟ್ಟುಬಿಟ್ಟಾರ. ಬಟ್ ಅಪ್ಪ ಒಂದು ಗರ್ಲ್ ಚೈಲ್ಡು ಒಂದು ಸ್ಟ್ರಾಂಗ್ ಆಗಿದ್ದು ಎಂಪವರ್ಮೆಂಟ್ ಇಬ್ಬುದಾಗ ಎಜುಕೇಷನ್ ಮುಖ್ಯ ಅಂತ ಕಲ್ಸಿಬಿತ್ತಿದ್ದಾರೆ. ಐ ಥಿಂಕ್ ನಂಗೆ ಈ ಕಾಲದ ಇತ್ತ ಮಾತಾಡೋದು ಮುಡಿದ್ರೆ ಅಂದಲ್ಲ ಅದು ಆ ಕಾಲದಾಗ ಅಪ್ಪನೋಗ ತಂದ ಎಜುಕೇಷನ್ ಅಂತ. ಸೊ ಅದು ಬಂದು ನಂಗೆ ವಿನಯ ಮಾಡೋದು ಮುಡಿಯ. ಈಗೂ ಸರಿ ಆಗೂ ಸರಿ ಕಲ್ವಿ ಅಟುಪ್ಲೆ ನಂಗೆ ಎಲ್ಲಿ ಬೇಕಲ್ಲ ಎತ್ತ ಬೇಕಲ್ಲ ನಂಗೆ ಬಂದು ಪೊಳಚಿಬಿಡಾಕು. ಈಗ ಮೇಡಮ್ ಮೀಡಿಯಾದಾಗ ಇದ್ದಾರಂದ್ರೆ ಅದು ಸಾಧಾರಣ ವಿಷಯ ಕಡೆಯ ಕರೆಕ್ಟಾ. ಸೊ ಅದರಿಂದ ಏನಾಯ್ತು ಅಂದ್ರೆ ನಾ ಚೆನ್ನೈ ಬನ್ನೆ. ಚೆನ್ನೈ ಬಪ್ಪನಿ ಸೇತಿ ನಾ ಕಾಲೇಜ್ ಕಪ್ನಿ ಏನಾಗ ನ್ಯೂಟ್ರಿಷನ್ ಕೋರ್ಸ್ ಇತ್ತಿಂದ ಅರಿಯಾರ ಅಪ್ಪನ ಓಯ್ ಅಮರೇಶ್ವರಂ ಸೇತಿತ್ತು ಓಯ್ ಇಪ್ಟಾಸತ್ತ. ಅದ್ಮೇಲೆ ಕಾಲೇಜ್ ಬಪ್ಪನ SRMದಾಗ ಫಸ್ಟ್ ಗೆಲ್ಚ ಸಿಕ್ಕಿತ್ತು. ಹಾಗೂ ಅಪ್ಪ ಸೈಕಾಲಜಿಕಲ್ಲ ಈ ಗೆಲ್ಚ ಬಿಟ್ಲೆ ನನಗೆ ಗೆಲ್ಚವೇ ಸಿಕ್ಕಾತಿಂದ ಒಂದು ಸೈಕಾಲಜಿಕಲ ಒಂದು ಇದು ಮಾಡಿದರು. ಅಲ್ಲ ಅಪ್ಪ ಈಗ ಸಂತೋಷವಾಗಿದ್ದಾರೆ. ಸಾವಿರ ಕಣಕನ ಪೀಪಲ್ಗೆ ಬಂದು ನಾನು ಸಪೋರ್ಟ್ ಮಾಡಿದ್ರಿಂದ ಅಪ್ಪ ಸಂತೋಷವಾಗಿದ್ದಾರೆ. ಅದು ಸಾಧಾರಣ ವಿಷಯ ಕಡೆಯ. ಸೊ SRMದಾಗ ವರ್ಕ್ ಮಾಡಿ ನೀವು 4.5 years ಹಾಸ್ಟೆಲು ಕತ್ತೊಂದಿ ಬನ್ನಿ ನಾ ಸ್ಲೆಟ್ಟು ನೆಟ್ಟು ನ್ಯಾಷನಲ್ ಲೆವೆಲ್ ಅಗ್ರಿಕಲ್ಚರ್ ರಿಸರ್ಚ್ ಸೈಂಟಿಸ್ಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೆ. ಸೊ ನಾ ಏನ ಲೈಫ್ ಬಂದು ಸರಿ ಅಕಾಡೆಮಿಕ್ ಅತ್ತಂದು ನಾನು ನೆನ್ಸಿದ್ದೆ. ಬಟ್ ಲೈಫ್ ಚೇಂಜ್ಡ್. ಮದುವೆಗೆ ಮುಂದಾಡ್ಸಿ ಬಂದು ಈಸ್ ಪ್ರೊಟೆಕ್ಟೆಡ್ ಅಪ್ಬ್ರಿಂಗಿಂಗ್ ಕಡೆಗೆ ಹೋಗಾದ ಲೈಫಲ್ಲಿ ಏನಂದು ಅರಿಯಾದ ಏನಾಗ ಇದ್ದೊಂದು ಅರಿಯಾದ 5 years ಅವಿನಾಶ್ಲಿಂಗಂ ಹಾಸ್ಟೆಲ್ ಲೈಫು, 4.5 years SRM ಹಾಸ್ಟೆಲ್ ಲೈಫು. ನಾ ಚೆನ್ನೈ ಬಪ್ಪಲೆ ಬಂದು ರೋಡ್ ಸೇತಿ ಕ್ರಾಸ್ ಮಾಡಿ ಅರಿಯ ದಾರಾಚಬ ಕೊಡ್ತಾ ಬಪ್ಪುದು. ಈಗ ಒಂದು ಫ್ಯೂ ಇಯರ್ಸ್ ಮುಂದಾಡ್ಸಗಡೆ ಸ್ಥಿತಿ ಏನೋ ಕಿಂಡಲ್ ಮಾಡಿ ಅಮ್ಮ ಒಂದು ನೇ ಸ್ಥಿತಿ ಒಳ್ಳಂಗೆ ಪಾಸ್ ಮಾಡ್ರಮ್ಮ ರೋಡ್ ಅತ್ತ ಮಕ್ತ ಕಿಂಡಲ್ ಮಾಡೋ ಅವಾಗ ನಾ ಆ ಲೆವೆಲ್ದಾಗ ಇದ್ದ. ಬಿಕಾಸ್ ನನಗೆ ಅತ್ತ ಬಂದು ಏನೋ ದೊಡ್ಸಿದ್ರು ಕರೆಕ್ಟಾ. ಸೊ ಆ ತಪ್ಪನೆ ನನಗೆ ನಂಗೆ ಬಡುಗ ಮಕ್ಕಳಿಗೆ ಆಸೆ ಗವ ತೋರಿಸಿನು. ಅದು ಬಂದು ನಂಗೆ ಕುನವಿ ಅಂಜಿಕೆಯೋಡ ಸಾಕುದು ಮುಂದೆ ಕಡೆಯ ನಂಗೆ ಬಂದು ಗವ ತೋರಿಸಿದನಪ್ಪ ಆಸಕ್ತ ಅಲ್ಲ. ಅದು ಬಂದು ಏಸಗ ಒಂದು ಡ್ರಾಬ್ಯಾಕ್ ಮುಂದೆ ನಂಗೆ ಈ ಕಾಲದಾಗ ಅರದು ಸರಿ ನಂಗೆ ಚೆನ್ನೈ ಬಂದು ಗೆಲ್ಸಗಿತ್ತು. ನಂಗೆ ಇನ್ನು ಅತ್ತೆ PhD ಮಾಡಿ ನೋಡ್ತ ನೆನ್. ಬಟ್ ಟೈಮ್ದಾಗ ಮದುವೆ ಆಯ್ತು. ಮದುವೆ ಆದ ಮೇಲೆ ನಾ ಬಂದು ನನ್ನ ಗಂಡನ ಕೂಡ ಏನು ನೋಡ್ವಿ ತಮ್ಮಕ ನಾ ಬ್ಯಾಂಕ್ ಓನ ಏನಾಗ ಬಂದು ನಿಂಗೆ ಕೂಡ ಬಪ್ಪದು ನಾ ಎಲ್ಲಿಗೆ ಹೋಲಿಯು ಏನು ಅಪ್ಪ ತನಕ ಕೂಡ ಬಂದ ಅಂತೇ ಇಲ್ಲ. ನೀ ಕಲಂಗೆ ಪೋ ನೀ ಹೋಗು ನೀವು ಫಸ್ಟ್ ಟೈಮ್ ಬ್ಯಾಂಕ್ಗೆ ಹೋಗ್ಲ ಆ ಫಾರ್ಮ್ ಇತ್ತು ನೋಡ್ಲ ಕಣ್ಣು ತೊರ್ಕೊಲ್ಲ ಅಂದ್ರೆ ನಂಗೆ ಹೆಸರು ಬರ್ದು ಮುಡಿಯೋದಿಲ್ಲ ಅಂದ್ರೆ ಅಂಜಿಗೆ ಬಂದ್ರೆ ಅತ್ತ ಆರ ನಂಗೆ ಒಂದು ಫಲಕೆ ಇಲ್ಲ ರೈಟ್ ಪರ್ಪ್ಲೆಕ್ಸ್ಡ್. ಸೊ ಅಪ್ರ ಕನ್ಫ್ಯೂಸ್ಡ್ ಆಟ ಏ ವಿಮೆನ್ ಎಂಪವರ್ಮೆಂಟ್ NGO ಒಂದು ಬಿಸ್ನೆಸ್ ಓರಿಯೆಂಟೆಡ್ ತಮ್ಮ ಅಡ್ಲ ನಾಟ ಫಸ್ಟ್ ಇಂಡಿಯಾದಾಗ ಒಂದು ರಿಜಿಸ್ಟರ್ಡ್ ಎಂಟಿಟಿ GST ರಿಜಿಸ್ಟರ್ಡ್ ಎಂಟಿಟಿಯನ್ನು ಬಂದು ಮಾಡಿದ್ದು ನಂಗತ್ತ. ಸೊ ವಿಮೆನ್ ಔಟ್ಲೆಟ್ಗೆ ಸ್ಟಾರ್ಟ್ ಮಾಡ ನೀನು ಅಪ್ಪಗೂ ಸಡ ಒಂದು ಕ್ವಶನ್ ಅದೆಲ್ಲ நிறைய ಮೆಟ್ಟಿಂದಾಗೆ ಇದೆ. ನೀ ಬಿಸ್ನೆಸ್ ಆರಂಭಿಸಿದ್ರೆ ಸರಿ ಈಗ ನಿನ್ನ ಮಮ್ಮಿ கூட சேர்த்து ஆரம்பிச்சிரு. மம்மி எப்படி மேடம் நீங்க மாமியார் கூட சேர்ந்து பிசினஸ் பண்றீங்க நல்லா போகுதுன்னு கேட்டாரா. சோ ஆகலுக ಈ ಮೇಡಮ್ ಮಾಗೆ என்ன ಮಮ್ಮಿ ಬಂದೆ ನುಡುದರಿಯ
ಏನೋ ಬಂದು ವರ್ಷ ಇದ್ದಾರಿಯ ಅಲ್ಲ ಅವಾಗ ಬಂದು ಅವಾಗ ಹ್ಯೂಮಿಲಿಟಿ ಅದಾದ ಒಂದು ಎಂಫಿಲ್ ಇಂಗ್ಲಿಷ್ ಲಿಟ್ರೇಚರ್ ಬಿಡಿಗಿದ್ದಾರೆ 3 ಸ್ಟೇಟ್ ಅವಾರ್ಡ್ ಇಸ್ತಾರೆ ಅಂಡ್ ದೆನ್ 20 ಮಂದಿ ಬುಕ್ ಪಬ್ಲಿಷ್ ಮಾಡಿದ್ದಾರೆ. ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಇಬ್ಬನ ಬಂದು ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಇಬ್ಬನ ಬಂದು ರಾಷ್ಟ್ರಪತಿ ಭವನ್ ಒಂದು ಮೇಡಮ್ ಲೆಟರ್ ಬರೆದಿದ್ದಾರೆ. ಆಗ ಬಂದು ಮಮ್ಮಿ ಗವರ್ಮೆಂಟ್ ಸ್ಕೂಲ್ ಟೀಚರ್ ತುನಿಯದಾಗ ಟೀಚರ್ ವರ್ಕ್ ಮಾಡಿದ್ರು 37 ಇಯರ್ಸ್ ರಿಟೈರ್ಡ್ ಟೀಚರ್. ಈಗ ಆಗ ರಾಷ್ಟ್ರಪತಿ ಭವನ ಒಂದು ಪ್ರೆಸಿಡೆಂಟ್ ಎನ್ನ ಮಮ್ಮಿ ಬರೆದ ಒಂದು ಕವಿತೆಯ ಓದಿ ಕವಿತೆ ಒಳ್ಳಗಾಡದೆ ಏಗಳಿಗೂ ಆಸರ ಜಾಮ್ ಅಟ್ಲ ನಂಗೆಲ್ಲ ಏಸರ ಜಾಮ್ ಅಕ್ಷರ ಆಡುದು ಇಲ್ಲಿಯಾ ಅಲ್ಲ ನಂಗೆ ಏನ ಮಾಡೋ ನೇರವ ಸರಿಯಾಗಿ ಫೈನ್ ಪಡ್ತದಿಲ್ಲ ಅದು ಆ ಪಾಟಿ ಜಮಾಯಿ ಪನ್ನ. ಸೊ எனக்கு வந்து நிறைய அண்டர்ஸ்டாண்ட் ಮಾಡಿಸಬಿದ್ರು. ಸೊ ಮಮ್ಮಿಯು ಸೊಸೆಯು ಒಂದು ತೊழில் ಆರಂಭಿಸಿ ಸಕ್ಸಸ್ಫುಲ್ ಹೋಗಿ ನಡೆದ ಎಂಬುದು ಮೇನ್ ರೀಸನ್ ಏನಲ್ಲ புரிதல் ಅಂಡರ್ಸ್ಟ್ಯಾಂಡಿಂಗ್. ನಾಗ ಫ್ಯಾಮಿಲಿಗೋಸು ಆ ಅಂಡರ್ಸ್ಟ್ಯಾಂಡಿಂಗ್ ಅಟ್ಲೇ ಹೋದು ಅದಕ್ಕ ನೀನು ಓದೋಣ ಇದು ಓದನೆ ಇದು ಮಹಾಲಕ್ಷ್ಮಿ ಏಟ್ರು ನೀನು ಮಮ್ಮಿ ತನ್ನ ನಾನು ಸೊಸೆ ತನ್ನ ನಂಗೆ ಅಂಡರ್ಸ್ಟ್ಯಾಂಡ್ ಮಾಡೋದು ನಡಿಯ ಅಂತ ನಡಿಯ ಇಟ್ ನಾಟ್ ಹ್ಯಾಪನ್ ಇಲ್ಲ ನಂಗೆ ಓವರ್ ನೈಟ್ ಬಂದು ಟ್ರಾನ್ಸ್ಫರ್ ಮಾಡೋದು ಮುಡಿಯ ಮಾಡಲಿಂಗ್ ಎಲ್ಲಾಗ ಅಪ್ಪರ ಕಷ್ಟ. ಯಾಕಂದ್ರೆ ನಾ 8 hours ಒರಿಗಿನ 3 hours ಗೆಲ್ಸಿದ್ದೀನಿ ಮಿಚ್ಚ ಅವರ್ನ ಎನಗಂತ ಸ್ಪೆಂಡ್ ಮಾಡೋದಿಲ್ಲ. ನಾ ಅದೆಲ್ಲ ನಾನು ಸ್ಕಿಲ್ ಡೆವಲಪ್ ಮಾಡಿದಾಗ ಬೇರೆ ಬೇರೆ ವರ್ಕ್ ನಾ ಮಾಡಿದ್ರೆ ಎಂಜಾಯ್ ಮಾಡಿನ. ಸೊ 3 hours ವರ್ಕ್ ಮಾಡೋದು ನನಗೆ ಅರ್ಥ ಮಾಕಡದ. ಅಟ್ ದ ಸೇಮ್ ಟೈಮ್ ಹೆಂಗೆ ಮಾಡೋದಾಗ ಏನ ಗಂಡನೂ ಗೆಲ್ಸಾಗಿದ್ದೀನ ಮನೆ ಗೆಲ್ಸ ಏನ ಪಾಪನೂ ಗೆಲ್ಸಾಗಿದೆಯಾ ಕುನ್ನದು ಅದೇ ಟ್ರೈನಿಂಗ್ ಕೊಟ್ಟು ಸೊ ಅತ್ತಮಕ್ಕ நிறைய ಮಾಡೋದಿಲ್ಲ. என்ன ನೋಡಿದಿಲ್ಲ 9 months ஓல்டு தனியாக திம்பது ஆரம்பிச்சுட்டா ಒಂದೊಂದು ಇನ್ಸಿಡೆಂಟ್ ಇದು ವಿರುಂಬನೆ ಏಸ ಬೋಲ್ಡ್ ಇದ್ದಾರೆ ಎಂಬುದುಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಪ್ಪನ ಏನಾದ್ರು ಕೇತಲ್ಲ ನಂಗೆಲ್ಲ ಮೆರೆಟ್ನ ಯೂಶ್ವಲಿ ತಿಮರ್ ಮಾಡಿಪ್ಲ ಹಾಸ್ಟೆಲ್ಗೆ ಎತ್ನಿ ಬಿಟ್ಟಿಪ್ನೆ ನಂಗೆ ಮೆರೆಟ್ನು ಇನ್ನು ಏನು ಮಾಡಿತು ಅಂದ್ರೆ ಒಂದು ಬೋರ್ಡ್ ಅಟ್ಟ ವೈಟ್ ಬೋರ್ಡ್ ಹೋಯ್ತು ಏನೇನು ಎತ್ತಿನ ತಪ್ಪು ಪೊರ್ಲು ಬರೋದ ಅಮ್ಮ ಇದೆಲ್ಲ ಈ ಸತ ಹಾಸ್ಟೆಲ್ ಕಡ್ದಾನೆ ನಂಗೆಲ್ಲ ಅಂಜಿಡ್ನು ಕರೆಕ್ಟಾ. ಬಟ್ ಅದು ಈ ಕಾಲ ಕೊನೆವ ಅಸಲು ಧೈರ್ಯವ ಇದ್ದಾರೆ ನಂಗೆಲ್ಲ ತಾಂಡು ಇನ್ನು ಅಪ್ಪರ ಧೈರ್ಯವಾದ ಅದಗೂ ನಾ ಹೇಗುದು ಬಂದು ಅಂಡ್ ಮಮ್ಮಿ ಹೆಸರಿಗೆ ಅವನು ಹೇಗುದು ಅವನ್ಬಿಟ್ಟೆ ಕವಿದಾಯಿನಿ ಮನೆ ಅರ್ಜುನನ್ ಮಂಜುದಾಗ ರಾಧಾಕೃಷ್ಣನ್ ಡಾಕ್ಟರ್ನ ಇದು ಎಲ್ಲ ಐ ಮೀನ್ ಓರನಲ್ಲಿತ ಮಮ್ಮಿ. ಸೊ ಅದು ಒಂದು ಇನ್ಸಿಡೆಂಟ್. ಸೊ ಅತಮಾಕ ಫ್ಯಾಮಿಲಿದಾಗ ಹಸ್ಬೆಂಡ್ ಏನ ಹೆಣ್ಣು ಏನ ಮಮ್ಮಿ ಏನ ಮಮ್ಮನ ಪತಿ ಹೇಗುದು ಒಂದಿಲ್ಲ ನಿಂಗೆ ಅತ್ತಮಾಕ ಒಂದು ಮಮ್ಮಿ ಸಿಕ್ಕಿರೋನ ಅರಿವಿಲ್ಲ. ಎನ್ನ ಮಮ್ಮ ಐತೆ ಅಂದಲ್ಲ ನಾ ಒಂದು ಬಿಸಿ ಆದೆ ಅಂದಲ್ಲ ಎನ್ನ ಬಟ್ಟೆ ಐತಿ ತಾಯನ್ ಮಾಡ್ತಿದ್ದಾರ ನಾ ಬಿಸಿ ಆದೆ ಅಂದಲ್ಲ ಮನೆ ಕೆಲ್ಸಗಿದಾರ ಕ್ಲೀನಿಂಗ್ ಮಾಡ್ಯಾರ ಅವಕ್ಕೆ 2 ಆಯ್ತಪ್ಲ ಮನೆ ಬಂದು ಗುಡಿಮಾ ಕಟ್ರ ನಾನು ಹೆಂಗೆ ಬೋರ ಇದ್ದಲ್ಲ ಮನೆ ಬಂದು ಕೋಯಂಬೇಡು ಮಾರ್ಕೆಟ್ ಬರ್ತಾಟ್ರು. ಸಿ ಐ ಬಿ ವೆರಿ ಹಾನೆಸ್ಟ್ ಇಯರ್ ನಂಗೆ ಬಂದು ಟ್ರಾವೆಲ್ ಮಾಡಿದ್ದು நிறைய ಈಗ ನಾ ಹೊರ ಸೋಲಿ ಸೇತಿ ಈಗ ಅಂದಿಲ್ಲ ಒಂದು ಫ್ಯೂ ಇಯರ್ಸ್ ನಾ ಟ್ರಾವೆಲ್ ಮಾಡಿದ್ದನ್ನ ಸೇತಿ ನಾ ಬಂದು ಮನೆ ಪಟ್ಟಿ ಕವಲ ಪಡಬೇಕು ಅವಶ್ಯ ಇಲ್ಲ ಏನು ಅಲ್ಲಿ ಕುಕ್ ಮಾಡಿಬಿಟ್ಟಿಯಾ ಎಲ್ಲ ಮಾಡಿಬಿಟ್ಟಿಯಾ ಅಲ್ಲಿಗೆ ಬಂದು தனிப்பட்ட முறை இன்ட்ரெஸ்ட் இதில் நீ மாடுன்னா ஏகுல. ஸோ அத்தமாக அந்த அமைப்பு சிக்கிறது கஷ்ட அத்த அமைப்பு அட்லையும் நிறைய சவால் தாண்டி தான் ஈஸ்வர ಬಂದಡ್ದು ಒಂದೇ ಒಂದು ಕುನ್ನ ಇನ್ಸಿಡೆಂಟ್ ಮೊಟ್ಟು ನಾ ಏಟು ನಿಂಗೆ ಸ್ಟಿಪ್ಸ್ ತನ್ನ ಅದ್ರ ಮೇಲೆ நிறைய ಗನ ನಕ್ರ ಐ ಬಿ ಹಿಯರ್ ಓನ್ಲಿ ನಂಗೆ ಮಾತಾಡೋಕು. ಆ್ಯಕ್ಚುಲಿ என்ன ಪ್ರೊಫೈಲ್ ಪற்றி ರೀಡ್ ಮಾಡಿ ಇಸ್ರೋ ಪற்றி ಹೇಳಿದ್ರು. ಇಸ್ರೋ ವಾಯ್ಪು ಬಂದು 2020ದಾಗ ಆಗ ನಂಗೆ ಪ್ಯಾಂಡಮಿಕ್ ಬಂದು 2020 ಮಾರ್ಚ್ದಾಗ நல்லா கேட்குறீங்க நல்லா புரியுதுன்னு நினைக்கிறேன். ಸೊ 2020ದಾಗ ಬಂದು ಪ್ಯಾಂಡಮಿಕ್ದಾಗ ಮಾರ್ಚ್ ಮಂತ್ ಇಸ್ರೋ ವಾಯ್ಪು ಬಂದ ಅಲ್ಲಿ ಪ್ಯಾಂಡಮಿಕ್ ಬಂದ್ರೆ ದಾರು ಅರಿಯರು ಒಂದು 1 week ಮುಂದಾಡ್ಸಿ ಬಂದು ಇಸ್ರೋ ಅಂತ ಕೊರ್ಚಿ ನಿಂಗೆ ಬಂದು ಮಾತಾಡೋದು ಇದ್ರು. ನಾನು ಅಪ್ಪರ ಹ್ಯಾಪಿ ಆದ್ದೆ ಅಡೆ ಇತ್ತಮಾಕೊಂದು ಆಪರ್ಚುನಿಟಿ ಇಸ್ರೋದಾಗೆ ನಂಗೆ ಕೊರ್ಚಿಟ್ರೆ ಅಂದ್ರೆ ಅಪ್ಪರ ಹ್ಯಾಪಿ ಆದ್ದೆ. ಅಲ್ಲಿ ಏನಾಗ್ತದೆ ಅಂದ್ರೆ ಪ್ಯಾಂಡಮಿಕ್ ಸ್ಟಾರ್ಟ್ ಆದವನೇ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಎಲ್ಲ ಫಸ್ಟ್ ಶಟ್ ಡೌನ್ ಮಾಡಿದ್ರು. ನಾ ಓಪದು ಬಂದು ಮಹೇಂದ್ರಗಿರಿ ಇಲ್ಲಿ ತೂತುಕುಡಿ ಪಕ್ಕದಾಗ ಅಲ್ಲಿ ಏನು ಮಾಡ್ಯಾರ ಅಂದ್ರೆ ರಾಕೆಟ್ ಬಂದು ಮೇಲೆ ಬಿಡೋರು ಅಲ್ಲ ಮೇಲೆ ಓರ ಬಂದು ಟೆಸ್ಟ್ ಮಾಡ್ಯಾರ ಅಲ್ಲಿ 600 ಇಂಜಿನಿಯರ್ ಸೈಂಟಿಸ್ಟ್ ಎಲ್ಲ ಸೇದು ವರ್ಕ್ ಮಾಡ್ಲತ್ತ ರಾಕೆಟ್ ಬಂದು ಫಂಕ್ಷನ್ ಆರ ಅದು ಮಾಡ್ತು ಶ್ರೀಹರಿಕೋಟ ಅಲ್ಲಿಗೆ ಹೋರ. ಸೊ ಫಸ್ಟ್ ಟೈಮ್ ಆಪರ್ಚುನಿಟಿ ಬಂದು ಹೋಯ್ಬಿಟ್ಟ ಯಾಕೆಲ್ಲ ಪ್ಯಾಂಡಮಿಕ್ ಬಪ್ಪಿಲ್ಲ ನೈನ ಸಿಟಿ ವರ್ತವತ್ತ ಅಟ್ಟ ಏಟು ದೊಡ್ಡ ವಾಯ್ಪಿಲ್ಲ ವರ್ತವತ್ತ ಅಟ್ಟ 2 years ಕೈದು ಪ್ಯಾಂಡಮಿಕ್ ಬಿರಿಗಿದ ಮೇಲೆ ಮರ್ಚಿ ಅದೇ ವಾಯ್ಪು ಬಂದ್ರ ಇಷ್ಟೊಂದು ಕೊರ್ಚಿ ವಿಮೆನ್ಸ್ ಡೇಗೆ ನಿಂಗತ ಬಪ್ಪುದು எனக்கு அப்புறம் ஷாக்கிங் ஆட்டம் பரவாயில்லையே இது ಒಂದು ಒಳ್ಳೆ ವಾಯ್ಪು ನೆಂಚಿ ನಂಗತ್ತ ಇನ್ನು ಸೋಷಿಯಲ್ ಮೀಡಿಯಲ್ಲಿ ಪಬ್ಲಿಸಿಟಿ ಎಲ್ಲ ಮಾಡ್ತೀವಿ ಫುಲ್ಲ ಪಬ್ಲಿಸೈಸ್ ಮಾಡಿದ ಮರುಜನ ಐ ಬ್ರೋಕ್ ಮೈ ಹ್ಯಾಂಡ್ ಮಲ್ಟಿಪಲ್ ಫ್ರಾಕ್ಚರ್ಸ್. ಫಸ್ಟ್ ಟೈಮ್ ಡಾಕ್ಟರ್ ಸರ್ ಹೋನ ಮೊದಲ ಜನ ಬುದ್ಧ ಜನ ಡಾಕ್ಟರ್ ಸರ್ ಹೋಲ ಮೇಡಮ್ ಇನ್ಶೂರೆನ್ಸ್ ಇರ್ಕಾರ್ದು ಕೇಳ್ತಾರ ಸಮ ವರ್ಷ ಬಂದುಬಿಟ್ಟ ಹೋದ ನಂಗೆ ಒಲಿಯೋಡೆ ಹೋಯ್ದಿದ್ದು ಇನ್ಶೂರೆನ್ಸ್ ಆಡ್ದೆ ಅಂತ ಕೇಳ್ತಾರ. ಸ್ಕ್ರೀನ್ದಾಗ ಬಂದು ಬೇರೆ ಒಬ್ಬನ ಎಕ್ಸ್ರೇ ತೋರಿಸಿ ನಿಂಗೆ ಇದೇ ಒಂದು ಪ್ಲೇಟ್ ಬಿಬ್ಬುದಂದು ಹೇಗ್ಯಾರ ಇಸ್ರೋ ಓಪನ್ ಮುಡಿ ಅಂತ ಏಪ್ಟ್ರು ಏನ ಅಂದೊಂದು ಜನ ಅದಾவது 2 ವಾಯ್ಪು ಬಂದಡ್ದು ಅಲ್ಲ ತಡಂಗಲ್ ಬಂದಡ್ದು ಲಕ್ಕಿಲಿ ಎನ್ನ ಡ್ರೈವರ್ ಆಗ ಏನಲ್ಲ ತಾವೊಂದು ಎಡೆ ಅರ್ದು ಬಿತ್ತಿದ್ದನ್ನ ಆ ಎಡೆ ಎತ್ತೆ ಅಂದಲ್ಲ
ಬೋನ್ ಸೆಟ್ಟಿಂಗ್ ಹೇಗ್ಯಾರ ಬೋನ್ ಬಂದು ಪುತ್ತೂರು ಕಟ್ಟಲ್ಲ ಬೋನ್ ಸೆಟ್ ಮಾಡ್ಯಾರ ಇಲ್ಲಿ ಈ ದೂರ வீங்கி ಒಂದೇ ಒಂದು ತಿರುಕುದ 10 seconds வலியட்ட வீக்க குறைஞ்சிட்ட நீங்கள் இஸ்ரோ போகலாம் மேடம் ಅಂತ ಹೇಳ್ತಾ என்னவோ ಅಪ್ಪರ ಸಂತೋಷ ಅಲ್ಲ ಆ ಡಾಕ್ಟರು ಸರ್ವಿಸ್ ಅಂತ ಮಾಡ್ನ ನಾ ಕೇಳ್ತೆ ಸರಿ ಸ್ಪ್ಲಿಂಟೆಲ್ಲ ಹಾಕಿ 4 days ಅಲ್ಲಿ ಹೋದೆ ಅಲ್ಲಿ ಬಂದು ಇಸ್ರೋನ PSLV ಮೊಮೆಂಟೋ ಪ್ರೋಟೋಟೈಪ್ ಅದನ್ನು ಬೀತನ ರೆಕಗ್ನೈಸ್ ಮಾಡಿದ್ರು ಅಲ್ಲಿ 600 ಎಂಜಿನಿಯರ್ ಸೈಂಟಿಸ್ಟ್ ಎಲ್ಲ ಇಂಟ್ರಾಕ್ಟ್ ಮಾಡಿದೆ ದಾರಿಗೂ ಇಸ್ರೋ ನಂಗೆ ಬಡ್ಗ ಕಮ್ಯುನಿಟಿದಾಗ ನಾವು ಒಬ್ಬತ್ತ ಇಸ್ರೋ ಇದು ಈಸ ನೆಂಚಿನ PSLV ಮೊಮೆಂಟು ಐ ಡೋಂಟ್ ನೋ ದಾರ ಇದನ್ನು ಅರಿವಿಲ್ಲ ಇನ್ನೊಂದು ಏನಂತಲ್ಲ ನಾ ವೆಮೆನ್ ಆಂಟರ್ಪ್ರಿನರ್ಸ್ ಸ್ಟಾರ್ಟ್ ಮಾಡಿದ್ದು ಬಂದು ಒಂದು ಒಳ್ಳೆ ಎಣ್ಣೆ ಓಡ ಎರಡಾತ್ರಕ್ಕೆ ಇಸ್ರೋ ಆಪರ್ಚುನಿಟಿ ಏಕೆ ಬಂತು ಅಂದರೆ ನಂಗೆ ಒಳ್ಳಿದ್ದು ನೆನ್ಪು ಮಾಡಿದಂತ ಬಂದಿರ್ತೀನಿ ಅದ್ರ ಸಪ್ಪೇನ ಬರ ಸೊ ನಾನು ಸ್ಟಾರ್ಟ್ ಮಾಡಿ ಬಂದು ಪಬ್ಲಿಸಿಟಿ ಬೇಕೆ ನಾನು ಮಾಡ್ಲು ಅಲ್ಲ ವಿತಿನ್ 6 months ನೋಡಿದಿಲ್ಲ ಎಲ್ಲ ಮೀಡಿಯಾ ಇಂಟರ್ವ್ಯೂಸ್ ವರ್ಲ್ಡ್ ಟ್ರೇಡ್ ಸೆಂಟರ್ ಕೊರ್ಚಿಯಾರ ಅಲ್ಲಿ ಕೊರ್ಚಿಯಾರ ವಿತಿನ್ 3 years ನೋಡಿದಿಲ್ಲ ಇಂಡಿಯಾದಾಗಿ ಎನ್ನುಡಿಯ ಬ್ರ್ಯಾಂಡ್ ಮಟ್ಟುತ್ತಾ ಜಪಾನ್ ಗೌರ್ಮೆಂಟ್ ಬಂದು ರೆಕಗ್ನೈಸ್ ಮಾಡಿದ್ದಾರೆ ಸೊ 0 ಲೆವೆಲ್ದಾಗ ಸ್ಟಾರ್ಟ್ ಆದದು ಒಂದು ಬಿಸ್ನೆಸ್ ಅಂದರೆ ಅರಿಯಾದ ಒಂದು ಹೆಣ್ಣು ಸ್ಟಾರ್ಟ್ ಮಾಡಿ ಇಂದು ಕಿಟ್ಟತ್ರ 50,000 ಪೀಪಲ್ ಮೇಲೆ ಅಕ್ರಾಸ್ ಇಂಡಿಯಾ ಇದ್ದಾರೆ ಇನ್ಕ್ಲೂಡಿಂಗ್ ಜಮ್ಮು ಆ್ಯಂಡ್ ಕಾಶ್ಮೀರ್ 15 ಸ್ಟೇಟ್ದಾಗೆ ಆ್ಯಕ್ಟಿವ್ ಆಗಿದೆಯೋ ಆ್ಯಂಡ್ 16 ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಟೈ ಅಪ್ ಮಾಡಿದೆಯೋ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಎಲ್ಲವೇ ಬ್ಯಾಂಗ್ಳೂರ್ದಾಗ ಅಸ್ಸಾಂದಾಗ ಆ್ಯಂಡ್ ತಮಿಳ್ನಾಡು ಎಲ್ಲ ಇದೆಲ್ಲ ಏನಕ್ಕೆ ಅಂದ್ರೆ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿ ಬಿತ್ತಿಟ್ಟಿವು ಹೆಂಗಾಗಿ ಬಪ್ಪ ವಿಮೆನ್ ಒಂದು 10 ನಿಮಿಷದಾಗ ಸೊಲ್ಯೂಷನ್ ಕೊಟ್ಟು ಏನು ಪ್ರಶ್ನೆ ಬಂದಲ್ಲಿಯೋ ಎಕ್ಕಚಕ್ಕ ಪ್ರಾಬ್ಲಮ್ ಓಡ ಬಂದಾರ ಒಂದು ಮೇಡಮ್ ನೋಡಿದಿಂದಲ್ಲ ಬ್ಯಾಂಗ್ಳೂರ್ದಾಗ ಶಿ ವಾಸ್ ಹೌಸ್ ಅರೆಸ್ಟೆಡ್ ಅದೇ ತನ್ನ ಗಂಡ ಏನು ಮಾಡಿಬಿಟ್ಟ ಮದುವೆ ಮುಂದಾಡ್ಸಿ ಬಂದು ಆಂಟ್ರಪ್ರಿನರ್ ಆಗಿ ಇದ್ದಿದ್ದಾರೆ ಒಂದು ಈವೆಂಟ್ ಕಂಪನಿದ ಬೀತ ನಡೆಸಿದ್ದಾರೆ ಅಲ್ಲ ಮದುವೆ ಹಿಂದಾಡ್ಸು ನೀ ಬಂದು ಬಿಸ್ನೆಸ್ ಮಾಡக்கூடாது ಏನಂದ್ರೆ ನೀ ಜಾಸ್ತಿ ಅರ್ನ್ ಮಾಡக்கூடாது ಅತ್ತಮ್ಮ ಇದ್ದಾಗ ನಂಗೆ ಮನೆಯವಕ ನಿನ್ನ ಮನೆಯವಕ ಮಟ್ಟದ ಮನೆಗೆ ಅಲೌಡ್ ನೀವು ಹೊರಸೆ ಹೋಗ್ಕೂடாது 1 ವರ್ಷ ಮನೆಗೋಸಕ್ಕೆ ಅಡ್ತು ಬಿತ್ತಿಟ್ಟ 1 year ಕೈದು ಆ ಗಂಡಕಾರಗ ಬಿಸ್ನೆಸ್ ಲಾಸ್ ಆಯ್ತ ಈಗೇನು ಮಾಡಿದ್ರು ಮುಡಿದ್ರ ಇಲ್ಲ ಅಪ್ರ ಸೆನ್ಸಿಟಿವ್ ಆದ ವಿಷಯ ಒಂದು ಆ ಗಂಡಕಾರ ಏನೇನ ನೀವು ಹೋಗಿ ಹಣ ಸಂಭಾಷಣೆ ಬಾತಂದು ಏನ ಈಗ ಫಸ್ಟ್ ಟೈಮ್ ಬಂದು ಅಲ್ಲಿ ಬಿಟ್ಟು ಹೊರಾಸ್ ಬಂದಿಯೋ ಫಸ್ಟ್ ಟೈಮ್ ಹೊರಾಸ್ ಬಪ್ಪನ ಕೈ ಕಾಲ ನಡಿಗೆ ಏನು ಮಾಡೋದು ಅರಿಯೋದು ಏನು ಮಾತಾಡೋದು ಅರಿಯೋದು ಯೋಚನೆ ನೋಡಿ 1 ವರ್ಷ ಡಿಪ್ರೆಷನ್ದಾಗ ಮನೆಗೋಸಿ ಬೇರೆ ದಾರು ನೋಡ್ಲಿ ಎತ್ತ ಸೊ ಹತ್ತಮಾಕ ಇದಾಗಿ ಫಸ್ಟ್ ಟೈಮ್ ಹೊರಾಸ್ ಬಂದಾರ ಅಪಾರ್ಟ್ಮೆಂಟ್ ಇಬ್ಬದು ಸಿಟಿ ಕನ್ಸೋಲ್ ಮಾಡಿ ಎಲ್ಲ ಮಾಡಿ ಸಿಟಿ ಧೈರ್ಯ ಬಂದು ಅವ್ಕೆ ಮಾತಾಡಿದ್ರು ಸೆಕೆಂಡ್ ಡೇ ಹೆಂಗೆ ಕಾಲ್ ಮಾಡಿಯೋ ಮ್ಯಾಮ್ ಉங்களை ಪற்றி நிறைய கேள்விப்பட்டிருக்கேன் எனக்கு ಬಂದು ನಿಂಗೆ ಸಪೋರ್ಟ್ ಬೇಕು ಅಂದೇಗಿ ಈಗ ಬಂದು ಅವ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಪ್ರೊಳಗೆ ಮಾಡಿದ್ದಾರೆ ನಾ ಈ ಸ್ಟೋರಿ ಏನಾಗ ನಂಗೆ ನೆನ್ಸಿದ್ದು ನಂಗೆ ಬಂದು ಈಗ ಬಡ್ಗ ಮೀಟಿಂಗ್ ಹೋಗಿದ್ದು ನಂಗೆ ಎಲ್ಲ ಕಂಫರ್ಟಬಲ್ ಆಗಿದ್ದು ಒಂದು ಕಂಫರ್ಟ್ ಝೋನ್ದಾಗ ಇದ್ದು ಅಲ್ಲ நிறைய ಕಂಫರ್ಟ್ ಝೋನ್ದಾಗ ಇಲ್ಲ ವಿ ಆರ್ ನಾಟ್ ದ ಕಂಫರ್ಟ್ ಝೋನ್ ಈಗ ನಾ ಒಂದು 3 ಕೇಳ್ವಿ ಕೆತ್ತನ 3 ಕೇಳ್ವಿ ಕರೆಕ್ಟಾಗಿ ಹೇಗೆ ಹೋಗ 500 rupees ಲೆಟ್ಸ್ ಡೂ ಬಿಸ್ನೆಸ್ ಇಲ್ಲ ನಂಗೆ ಬಂದಿದ್ದು ಆಂಟರ್ಪ್ರಿನರ್ಶಿಪ್ ಹತ್ತಿತ್ತ ಇದು ಎಕ್ಸಂಪ್ಷನ್ ದಾರ ಅಂದಲ್ಲ ಕಾರ್ತಿ ಸರ್ ಅಂಡ್ ಟೀಮ್ ಎಕ್ಸಂಪ್ಷನ್ ನಿಂಗೆ ಆನ್ಸರ್ ಮಾಡக்கூடாது ಆ್ಯಂಡ್ ಓವರ್ ದೇರ್ ನಿಂಗೂ ಆನ್ಸರ್ ಮಾಡக்கூடாது ಆ್ಯಂಡ್ ಸಾರಿ ಇಟ್ಸ್ ನಾಟ್ ದಟ್ ದೇ ಹ್ಯಾವ್ ಲಾಟ್ ಆಫ್ ಮನಿ ಇಂದು ಈ ಸಕ್ಸಸ್ಫುಲ್ ಆಗಿ ನಡುವುದು ಕಾರಣ ಮೆನ್ನತ ಸೊ ಅವಕ್ಕೆ ಒಂದು ದೊಡ್ಡ ದೊಡ್ಡ ಕೈತಟ್ಟಲು ಕೊಡೋದು ಯಾಕಂದ್ರೆ ಅವಕ್ಕೆ ಇಲ್ಲಾದಲ್ಲ ಈ ನಿಗರ್ಷಿ ಬಂದು ನಡೆದಿದಾರ ಐ ಥಿಂಕ್ ಓವರ್ ದೇರ್ ನಿಂಗೆ ಇಂದಾಡ್ಸುಂದ ನಿಂಗೆ ಮುಂದಾಡ್ಸಿ ಹೋಗ್ವಿ ಹೆಂಗೆ ಇಂದಾಡ್ ಸಪೋರ್ಟ್ ಮಾಡಿದ್ದು ಇದು ಅತ್ತನ ಬ್ರದರ್ಸ್ ಹೇಗೂ ಎಫ್ಡಿ ಆ್ಯಂಡ್ ಟು ಯು ಆಸ್ ವೆಲ್ ಯು ಆರ್ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಇದೊಂದು ಕಾರ್ಪೊರೇಟ್ ಇವೆಂಟ್ ಮಾಕಾಡ್ದೆ ಏನಾಗೇನೋ ಅದು ಬಡ್ಗ ಮೀಟಿಂಗ್ ಮಾಕ ತೋರ್ಲು ಏದೋ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಕಾರ್ಪೊರೇಟ್ ಮೀಟಿಂಗ್ ಮಾಕ ಆಡಿದೆ ಐ ಫೀಲ್ ಗುಡ್ ಸರಿ ಸೊ 3 questions ಕೇಳ್ಪವಾ ಆ್ಯಂಡ್ ಇದು ಬಂದು ಕೌಸಲ್ಯ ಸಿಂಧು ಇನ್ನಿಗೆಲ್ಲ ಆನ್ಸರ್ ಮಾಡக்கூடாது ಐ ನೋ ಯುವರ್ ಆಲ್ ವೆರಿ ಗುಡ್ ಮತ್ತೆ ಬಂದು ಅರಿಯಾರ ಐ ನೋ ಅಬೌಟ್ ದೆಮ್ ಅವಕ್ಕೆ நிறைய ಕಾರ್ಪೊರೇಟ್ ವರ್ಕ್ಶಾಪ್ಸ್ ಎಲ್ಲ ಮಾಡಿಯಾರ ಸೊ ನಿಂಗೆ ಎಕ್ಸಮ್ಟೆಡ್ ಆ್ಯಂಡ್ ಮೇಡಮ್ ನಿಂಗೂ ಎಕ್ಸಮ್ಟೆಡ್ ನಿಂಗೆ ಹೇಳ್ಕೊಡೋದು ಆ್ಯಂಡ್ ಕೌನ್ಸಿಲ್ ಮೆಂಬರ್ಸ್ ಓಕೆ ಇವಕ್ಕೆಲ್ಲ ಹೇಗಾದಲ್ಲ ನಿಂಗೆ ಹೇಗಾಕು ಆಲ್ ರೈಟ್ ಓಕೆ ಸೊ ನಿಂಗೆ ಬ್ಯಾಗ್ ಉಗೋಸಿ ಡೈಮಂಡ್ ಹಿಡ್ದಿಯಾ ಯುವರ್ ನೇಮ್ ನಿಂಗೆ ಮೇಘಲ ಮ್ಯಾಮ್ ಬ್ಯಾಗ್ ಉಗೋಸಿ ಡೈಮಂಡ್ ಹಿಡ್ದಿಯಾ ನೋ ಲಕ್ಕಿ ಬಿವಿ ಏನಾಗ ಬಿತ್ತುಂದಿದ್ದಿ ಕೀಪ್ ಇಟ್ ಅಕ್ರಾಸ್ ಓಕೆ ಆಲ್ ರೈಟ್ ಕ್ವಶನ್ ಹೋಪವಾ ಮೂರ ಫಸ್ಟ್ ಎದ್ದು ನಿಲ್ವಿ ದಾರ ಎದ್ದು ನಿದ್ರೆ ಇಲ್ಲಿ ಬಾರಿ ಕಮ್ ಹಿಯರ್ ಕಮ್ ನಿಯರ್ ಮಿ ಪ್ಲೀಸ್ ಗಿವ್ ಹರ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಸಾರಿ ಇಂಗ್ಲೀಷ್ ನೋಡಿ ಬರೋಕ್ಕೆ ಬೇರೆ ಕೈ ತಟ್ಟಲು ಕೊಡ್ವಿ ಬಾರಿ ಮೇಡಮ್ ಟೂ ಮೋರ್ ನಂಗೆ ಬಂದು ಆಟ ಪಾಠ ಎಲ್ಲ ಫಸ್ಟ್ ಎಲ್ಲ ಬಂದಂಗೆ ಈಗ ಇದೀಗ ಬಂದಾರ ವಿಚ್ ಇಸ್ ವೆರಿ ಗುಡ್ ವೆರಿ ಗುಡ್ ದೊಡ್ಡ ಕೈ ತಟ್ಟಲು ಕೊಡ್ವಿ ಮ್ಯಾಮ್ ಇನ್ನೂ ಒಂದು 5 minutes ಐ ರ್ಯಾಪ್ ಇಟ್ ಓಕೆ ಐ ಆಮ್ ಅ TEDx speaker, I can speak the whole day. ಇಲ್ಲ ಅಪ್ಪರ ಟೈಮ್ ಐತಿ ಅದು ಬೇರೆ ಮಕ್ಕಳು ಇಟ್ರಾಗ ನನಗೆ நிறைய ಪ್ರೋಗ್ರಾಮ್ಸ್ ಬೀತಿದ್ದಿ நிறைய ಮಾತಾಡ್ಸಿ ಐ ಆಮ್ ದೇರ್ ಐ ಆಮ್ ಆಲ್ವೇಸ್ ಇಟ್ ಬ್ಯಾಕ್ ಯು ಸರಿ ಸೊ ಮೇಡಮ್ ನಿಂಗೆ ಹೆಸರು ಅಮೃತ ಸುರೇಶ್ ಯಶೋತ್ ನಿಂಗೆ ಮೈಕ್ ಯೂಸ್
ಹುಷಾರ ನೆಂಚಿನ. ಹಾಂ, ನಿಂಗೆ ಹೆಸರು ಮೇಡಮ್? ಯಶೋಧ ಶಕ್ತಿವೇಂದನ್. ಓಕೆ, ನಿಂಗೆ ಹೆಸರು? ಸೀತಾ ಜ್ಯೋತಿ ಕುಮಾರ್. ಓಕೆ, ಈಗ ಮೂರವ ಏನಾಗ ಬಂದಿಂದ ಅರಿಯೋರು ಏದೋ ಕ್ವೆಶನ್ ಕೇತ್ ನೋಡೋ ಹೋದಾರ ಆನ್ಸರ್ ಮಾಡೋದೇ ಬಂದುಬಿಟ್ರು. ಸರಿಯಾ? ಫಸ್ಟ್ ಕ್ವೆಶನ್ ನಿಂಗೆ ಸೀತಾ ಮೇಡಮ್ಗೆ. ಓಕೆ, ನಿಂಗೆ ಹೆಲ್ಪ್ ಮಾಡಾಕ್ರ, ಬಟ್ ಅಕ್ಕನು ಟ್ರೈ ಮಾಡಲಿ. ಒಂದು 10 ಸೆಕೆಂಡ್ಸ್ ಕೊಟ್ಟ ಮೇಲೆ ಅಕ್ಕ ಟ್ರೈ ಮಾಡಲಿ. ನಂಗೆ ಈಗ ಡೈಲಿ ಬಂದು ಹುರ್ಕೋದಿದ್ದೀನಿ ಆ ಜನದೋಗಿ ಇದ್ದು ಮಾಡಿದ್ದು ಏನು ನಂಗೆಲ್ಲ ಸಲಕ ಬರ್ದಾರ ನೆರೆಯೋಕೆ ಬರುವುದಿಲ್ಲ. ಟು ಡೂ ನಂಗೆ ಏನು ಕರೆಕ್ಟಾ? ಆ ಟು ಡೂದಾಗ ಈ ಮೂರ ಆರ್ ನಿಂಗೆ ಎಲ್ಲ ಸೇತಿ ಈ ಪರ್ಟಿಕ್ಯುಲರ್ ವಿಷಯ ನಿಂಗೆ ಮಾಡೋದಿಲ್ಲ ಅತ್ತೆಂಬುದು ನಾರದ ಅಲ್ಲ, ಅದು ಮಾಡ್ಲ ನಿಂಗೆ ಲೈಫ್ ಮಾರ ಅಂಬುದು ನಾರದ. ಆ ವರ್ಡ್ ಬಂದು ನಿಂಗೆ ಕಂಡಿಡ್ಬೋದು. ಅದು ಬಂದು 5 ಲೆಟರ್ ವರ್ಡ್. ಓಕೆ, ಏನ ವರ್ಡ್ ನಂಗೆ ಒಂದು ಜನದಾಗ 24 ಅವರ್ ಆಡದ ಎಲ್ಲಕ್ಕೂ ಕಾಮನ್ ಆಡದ. ನಾನು ಯಾಕೆ ಟು ಡೂ ಮಾಡ ನಂಗೆ ಹುರ್ಕಿದ್ರೆ ಸಲಕ ಮೈಂದಾಗ ಯೋಚಿಸೋರು ಸಲಕ ಬರದಾರ ಇಲ್ಲಿಯಾ ಅದಾಗ ಒಂದು ವರ್ಡ್ ಕಂಡಿಡ್ಬೋದು. ಆ ವರ್ಡ್ ಬಂದು 5 ಲೆಟರ್ ಆಡದ, ಇಂಗ್ಲೀಷ್ ವರ್ಡ್. ಓಕೆ, 5 ಲೆಟರ್ ಆಡದ. ಪುರವಾ ಅಂಡರ್ಸ್ಟುಡ್? ಅವಕಾಯ್ತು ಆ ಕ್ವೆಶನ್ ನಿಂಗೆ ಬೇರೆ ಕ್ವೆಶನ್ ಪೇಪರ್ ಬೇರೆ ಕೇಳ್ಬೋದ ತಪ್ಪಲ್ಲ, ನೀವು ಆನ್ಸರ್ ಟ್ರೈ ಮಾಡೋಕು. ಓಕೆ, ಸೊ ಸೀತಾ ಮೇಡಮ್ ಒಂದು 5 ಸೆಕೆಂಡ್ಸ್ ಕೊಡುವ, ಥಿಂಕ್ ಮಾಡಿಲಿ. ಕೇಳ್ವಿ ಏನಂದ್ರೆ ನಂಗೆ ಟು ಡೂ ಲಿಸ್ಟ್ದಾಗ ಒಂದು ಪರ್ಟಿಕ್ಯುಲರ್ ವಿಷಯ ನಂಗೆ ಆ್ಯಡ್ ಮಾಡೋದಿಲ್ಲ. ಅದು ಆ್ಯಡ್ ಮಾಡಾದಪ್ಪ ಅಂದ್ರೆ ನಂಗೆಲ್ಲ ಬಂದು ಇನ್ನೂ ಅರ್ಥ ಲೆವೆಲ್ಗೆ ಒಪ್ಪಿಲ್ಲ ಮತ್ತು ಪಾಯಿಂಟ್. ಓಕೆ, ಕ್ವೆಶನ್ ಇಡುವ ನಿಂಗೆ ಯೋಚಿಸಿದಿರ್ವಿ. ನಿಂಗೆ ಈ ಕ್ವೆಶನ್ಗೆ ಗೌಂಚಬೇಡಿ, ಇದನ್ನ ಗೌಂಚ ಅದಕ್ಕೆ ಅವನು ಬಿಟ್ಟುಬಿಟ್ರು. ಓಕೆ, ನಿಂಗೀಗ ನಂಗೆ ಎಲ್ಲವೇ ಸಂತೋಷಪಟ್ಟನೋ ಸೋಗಪಟ್ಟನೋ நிறைய ನಂಗೆ ಗೋಸ್ ಇಮೋಷನ್ಸ್ ಹತ್ರ ಅದುದಾಗ ಒಂದು ಇಮೋಷನ್ ಒಂದೇ ಒಂದು ಫೀಲಿಂಗ್ ಬಂದು ಪಡ್ಡು ವೇಸ್ಟು ಅದು ಬಂದು ಮಾಡವೇ ಕೊಡೋದು. ಅದು ಮಾಡೋದಾಲಿ ಬಂದು ನಂಗೆ ಬಂದು ಸಕ್ಸಸ್ಫುಲ್ ಆಯ್ತಾನ. ಮ್ಯಾಮ್ ನಿಂಗೆ ಬ್ಯಾಗ್ದೆ ಡೈಮಂಡ್ಸ್ ಆಡದೆ ನೆಂಚಿನೆಲ್ಲ ಡೀಲ್ 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 ಕೀಪ್ ಇಟ್ ಅಸೈಡ್. ಯಾರಾಗ ನೋಡ್ಲಾ ಕೀಪ್ ನಮ್ನಾಗ ಆರ. ಓಕೆ, ಆಲ್ ರೈಟ್. ಸೊ ನಿಂಗೆ ಕ್ವೆಶನ್ ಏನಂದ್ರೆ ಒಂದು ಇಮೋಷನ್ ಅಪ್ಪರ ಬಂದು ಯೂಸ್ಲೆಸ್. ಅದು ನಂಗೆ ಸಂತೋಷಪಟ್ಟನೋ ಸೋಗಪಟ್ಟನೋ ಅದೆಲ್ಲ ಸತಿ ಓಕೆ, ಬಟ್ ಆ ಇಮೋಷನ್ ಬಂದು ನನಗೆ ತೇವೇ ಕಡೆಯ. ಸೊ ಅದು ಏನಂದ್ರೆ ಈಗ ಗೆಸ್ ಮಾಡೋದು. ರೈತಾ ಮೇಡಮ್? 5 ಸೆಕೆಂಡ್ಸ್ 10 ಸೆಕೆಂಡ್ಸ್ ಹಿಂಗೆ ಎತ್ತೀವಿ, ಥಿಂಕ್ ಮಾಡೋದು, ಪ್ರಾಸೆಸ್ ಮಾಡೋದು. ಮ್ಯಾಮ್ ನಿಂಗೆ ಹೆಸರು? ಅಮೃತ ಸುರೇಶ್. ಅಷ್ಟಲ ಥರ್ಡ್ ಒಬ್ಬ ಮೇಡಮ್ಗೆ ಏನೋ ಕ್ವೆಶನ್ ಕೇಳ್ತೀನಿ ಯಾವನು ಬಿಟ್ಟುಬಿಟ್ಟೆ. ಸೊ ಲೆಟ್ ಮಿ ಥಿಂಕ್. ಹಾಂ, ಐ ಅಕ್ಸೆಪ್ಟೆಡ್. ನಾ ಏನಾಗ ಮೆಮರಿ ಪರ್ ಅತ್ತೊಂದ್ರು ಇಲ್ಲ ಸಿಡಿ ವಯಸ್ಸಾಯಿಂದ ಟೈಮ್ನ ಏಜಿಂಗ್ ಇದ್ದಾಗ ಗೆವನು ಬಿಟ್ಟುಬಿಟ್ಟ. ಬಟ್ ಲೆಟ್ ಮಿ ರೀಕಾಲ್ ವಾಟ್ ಐ ವಾಸ್ ಸಪೋಸ್ ಟು ಆಸ್ಕ್ ಯು. ಸೊ ನಿಂಗೆ ಒಂದು ಕ್ವೆಶನ್ ಕೇಳ್ತಿಬಿಟ್ಟೆ, ಐ ರೀಕಾಲ್, ಗಿವ್ ಮಿ ಸಮ್ ಟೈಮ್. ಓಕೆ, ಸೊ ನಿಂಗೆ ಹೇಗೆ ಮೇಡಮ್ ಏನು ಮಾಡಾಕ್ರ? ನಂಗೆ 10 ಸೆಕೆಂಡ್ಸ್ ಕೊಡುವ ಮೇಡಮ್ಗೆ. 10 ನಿಂಗೆ ಗೆಸ್ ಮಾಡಾಕ್ರ. ಇಂಗ್ಲೀಷ್ ವರ್ಡ್ ಗೆಸ್ ಮಾಡಿದ್ರೆ 5 ವರ್ಡ್ ತ, ಐ ಮೀನ್ 5 ಲೆಟರ್ ತ, ಒಂದು ವರ್ಡ್ 5 ಲೆಟರ್ ಒಂದು ವರ್ಡ್. ಸರಿ, ಪರವಾಗಿಲ್ಲ. ಕ್ಲೂ ನಾ ತನ್ನ ಎಲ್ಲಗೂ ಕ್ಲೂ ತನ್ನ. ಇಟ್ ಎಂಡ್ಸ್ ವಿತ್ ವೈ. EARLY 5 letter word, but that is not the right answer. YOUNG. Y ದೋಗ ಬಿರಿಗಿರ ಅಂದ್ರೆ ನಿಮ್ಗೆ G ದೋಗ ತಂದಾರಿ. Y ದೋಗ ಲಾಸ್ಟ್ ಲೆಟರ್ ಬಂದು ಬಿರಿಗಿರ. ಹಾಂ, ಹ್ಯಾಪಿ ಆಫ್ ಕೋರ್ಸ್ 5 letter word. ನಿಂಗೆ ಸ್ಕೆಡ್ಯೂಲ್ದಾಗ ಬರ್ದಾರಿಯಾ? ಹ್ಯಾಪಿ ಅಂತ ಬರ್ದಾರಿಯಾ, ಇಲ್ಲ ಸ್ಲೀಪನ್ ಬರ್ದಾರಿಯಾ, ಇಲ್ಲ ಟೇಕ್ ಬಾದ್ ಏನು ಬರ್ದಾರಿ? ನಿಂಗೆ ಬರಬದನ್ನು ಬಿತ್ತನೆ ಏನಿದ್ದ நிறையவக்க ಮಾಡೋದಿಲ್ಲ, ನಂಗೆ ಬಂದು ಮಾಡೋದಿಲ್ಲ. ಆಂಗ್ರಿ ANGRY ನೋ. ಅಷ್ಟೇ ಚಾಯ್ಸಸ್ ಇನ್ನೇ ಏನಿದಿಲ್ಲ. 500 rupees ಮ್ಯಾಮ್ ಡೀಲು. ಅವಕ್ಕ ಮಾತ್ರ ಅಲ್ಲ, ದಾರ ಎಲ್ಲ ಇದೆ, ಇನ್ಕ್ಲೂಡಿಂಗ್ ಮೆನ್ ವಿಮೆನ್ ಎಲ್ಲವೇ ಸೇತಿ. ಅದು ಫಸ್ಟ್ ಲೆಟರ್ ಎ ಪ್ಲೇನ್ ಈಗ ಕಂಡಿಡ್ಬಿಟ್ಟಾರ. ಏನಕ್ಕೆ ಬರಬೇಕದು ಬರಲ್ಲ. ಆರ್. ಹಾಂ, SORRY ನೋ. ಮನಿ ನೋ. ಇನ್ನೂ ಒಂದು ಚಾಯ್ಸ್ ನಾಸಾಗ್ತಾವ. ಎನಗೆ ಬಪ್ಪ ಇನ್ಕಮ್ ಇದು ಬಂದೇ ಆಗೋದು. ಕೌಸಲ್ಯ, ವುಡ್ ಯು ಲೈಕ್ ಟು ಟ್ರೈ? ಅಬ್ಸಲ್ಯೂಟ್ಲಿ. ಯಾವಾಗ ಒಂದು ದೊಡ್ಡ ಕೈ ತಟ್ಟಲು ಕೊಡಿವಿ. ಥ್ಯಾಂಕ್ ಯು ಸೊ ಮಚ್. ನಾ ಏನಂದು ಏಪ್ನ ವರಿ ಅಂತಂದು, ಹಾಂ, ವರಿ WORRY. ನಂಗೆ ಎಲ್ಲವೇ ಬಂದು ಒಂದು ಸೋಗವ ಇಬ್ಬದು ಅಂದ್ರೆ ನಂಗೆ ಪಾರ್ಟ್ ಆಫ್ ಲೈಫ್ ತ ಅಲ್ಲ. ಮಾಡುವ ತಪ್ಪು ಏನಂದ್ರೆ ಗೆಲ್ಸಗೀಪ ನೀವು ಆ ಸೋಗವ ಬಂದು ನಂಗೆ ಥಿಂಕ್ ಮಾಡದೇ ಇದ್ದನು. ಅದಕ್ಕೂ ಬದಲ 24 ಅವರ್ದಾಗ ಒಂದು ಅರೆ ಅವರ್ ಸ್ಕೆಡ್ಯೂಲ್ ಮಾಡಿವಿ. ಅದಕ್ಕಂದು ಹುರ್ಕದು ಎದ್ದವನೇ ನಿಂಗೆ ಸೋಗ ಭಾವಿಸಿ ಕಡೆಯ ಅದು ಹೋಲ್ ಡೇ ರೂಯಿನ್ ಮಾಡಿಬಿಟ್ರ. ಹುರ್ಕದು ಎಬ್ಬ ಜಾಮ್ನ ನಿಂಗಂದು ಟೈಮ್ ಸ್ಪೆಂಡ್ ಮಾಡಿವಿ. ಅದ್ಮೇಲೆ ನಂಗೆ ವರ್ಕೆಲ್ಲ ಆಡ್ನ ಅದ್ರ ಪತಿ ಯೋಚನೆ ಬೇಡಿ. ಏನೋ ದೊಡ್ಡ ಪ್ರಶ್ನೆ ಅಟ್ಲೀಸ್ಟ್ ಐತೆ ಅದ್ರ ಪತಿ ಯೋಚನೆ ಬೇಡ್ವಿ. ಸರಿಯಾ? ಈವ್ನಿಂಗ್ ಮೇ ಬಿ ಒಂದು 4:30, 5:30, 6:30 ಅಥವಾ ಮಾಕಿ ಡಿವೈಸ್ ಎಲ್ಲ ಯೂಸ್ ಮಾಡೋದು ಒಂದು ರೂಮ್ಗೆ ಹೋಗಿ 8 ಹೋಗ್ವಿ.
ಓಕೆ ಏಟ್ ಹೋಯ್ತು ಆ ಕಾಲದಾಗೆಲ್ಲ ಅಯ್ಯನೋಕೆ ಇದ್ದಾರೆ ಬಿಟ್ಟವ ನೋಡ್ವಿ ಇದ್ದಾರೆ ಕರೆಕ್ಟ್. ಸೊ ನಿಂಗೆ ಬಂದದ್ದು ವಾಲ್ ನೋಡ್ವಿ ಇಲ್ಲ ಸೀಲಿಂಗ್ ನೋಡ್ವಿ ಕಣ್ಣ ತರದು ನೋಡ್ವಿ ಹಾಫ್ ಅನ್ ಅವರ್ ನೋಡ್ಲಿ ನಿಂಗೆ ಎಲ್ಲ ಪ್ರಶ್ನೆಗಳು ಆನ್ಸರ್ಸ್ ಆಡದ ಓಕೆ. ಬಟ್ ಮನೆಗೋಗಿ ಇಬ್ಬಾಗ ಏಟು ಆ ರೂಮ್ಗೋಸ್ ಹೋಗ್ವಿ ನಾ ಹಾಫ್ ಅನ್ ಅವರ್ ಬಂದು ಅಲ್ಲಿ ಇದ್ದನ್ನ ತೊಂದರೆ ಮಾಡಬೇಡ ಏಟ್ ಹೋಗ್ವಿ. ಯಾಕಂದ್ರೆ ನಂಗೆಲ್ಲ ಬಂದು ಈಗ ಎತ್ತಾಯ್ತಾರದಂದ್ರೆ ನಂಗೆ ಕುನೋನಕ್ಕೂ ಮೊಬೈಲ್ ನೋಡ್ಯಾರ ನಂಗೂ ಮೊಬೈಲ್ ನೋಡೋಣ ಒಂದು ಟೈಮ್ ಇಟ್ಟು ತಿಂಬಿಸ್ತಿದ್ದೆ ನಂಗೆ ಒಂದು ಫ್ಯಾಮಿಲಿ ಇದ್ದವಲ್ಲ ಇಲ್ಲಾದ್ರೆ ತಿಂಬೋದಿಲ್ಲ ಒಂದು ರೂಮ್ಗೋಸ್ ಡಿವೈಸ್ ಇರೋದು ರೂಮೇ ಕಡೆಯ ವೈಫೈ ಇಲ್ಲಾದ್ರೆ ನಂಗೆ ಇಲ್ಲ ಅಲ್ಲ ನಂಗೆ ಇದೊಂದು ಸಿಟಿ ತಳ್ಳಿ ಬಪ್ಪು ಯಾಕಂದ್ರೆ ಅದು ಒಂದು ಲೈಫ್ ಕಡೆಯ ಸೋಷಿಯಲ್ ಮೀಡಿಯಾ ಅಂತಂಬುದು ಒಂದು ಫೇಕ್ ವರ್ಲ್ಡ್ ಅಫ್ಕೋರ್ಸ್ ಬಿಸ್ನೆಸ್ಗೆ ಯೂಸ್ ಮಾಡಾಕು ಈಗ ಎನಗೆ ಬಂದು ಈಗ ಬಿಸ್ನೆಸ್ ಮಾಡನೆಲ್ಲ ನಾ ಯೂಸ್ ಮಾಡುವ ಟೈಮ್ನ 15 ಮಿನಿಟ್ಸ್ 15 ನಿಮಿಷ ಎಲ್ಲ ಸ್ಕೆಡ್ಯೂಲ್ ಮಾಡಿ ಎಲ್ಲ ಮಾಡಿ ನೀವು ಟೈಮ್ ಸೇವ್ ಮಾಡಿ ನೀವು ಸರಿಯಾ. ಆ್ಯಂಡ್ ಹೆಂಗೆ ವೆಬ್ಸೈಟ್ ನೋಡಿದ್ರಲ್ಲ ಕೋಡಿ ಕನಕನ ವೆಬ್ಸೈಟ್ದಾಗ ಟಾಪ್ ರ್ಯಾಂಕಿಂಗ್ ಆಡಿದೆ ನನಗಂತ ತನೇ ನಾ ಬಂದು ಮಾರ್ಕೆಟಿಂಗ್ ಸ್ಪೆಂಡ್ ಎಲ್ಲ ಮಾಡೋದಿಲ್ಲ ಝೀರೋ ಮಾರ್ಕೆಟಿಂಗ್ ಬಜೆಟ್ದಾಗ 12 ಇಯರ್ಸ್ ಹಿಂಗೆ ಬಪ್ಪ ಕ್ಲೈಂಟ್ಸ್ ಪೂರ ಬಂದು ವೆಬ್ಸೈಟ್ ಮೂಲಕ ಬಂದಾರ. ಆ್ಯಂಡ್ ಬಪ್ಪನ ಓಕೆ ತೇಗದ ಸಪೋರ್ಟ್ ಬಿಸ್ನೆಸ್ ಕನ್ಸಲ್ಟಿಂಗ್ ಅಲ್ಲಿ ಸರಿ ಇಲ್ಲ ಲೀಗಲ್ ಅದು ಇಶ್ಯೂ ಹೊಡೆದ ಬಿಸ್ನೆಸ್ದಾಗ ಅದಲ್ಲಿ ಸರಿ ಇಲ್ಲ ಫಂಡ್ಸ್ ಬೇಕು ಹೆಂಗೆ ಇನ್ವೆಸ್ಟರ್ಸ್ ಇದ್ದಾರೆ ಫಂಡ್ಸ್ ಬೇಕಲ್ಲಿ ಸರಿ ಕಮ್ಮಿ ಅಮೌಂಟ್ 50,000 1 lakh 2 lakh ಗೌರ್ಮೆಂಟ್ ಸ್ಕೀಮ್ಸ್ ಬಂದು ಗೌರ್ಮೆಂಟ್ ಸ್ಕೀಮ್ಸ್ ಬಂದು ಕನೆಕ್ಟ್ ಮಾಡಿಬಿಟ್ಟು ನೀವು ಹಿಂಗೆ ಬಂದು ಇದು ಬೇಕು ಐ ಮೀನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಫಂಡ್ ಬೇಕು ಅಂದ್ರೆ ಏಂಜಲ್ ಇನ್ವೆಸ್ಟರ್ ಮೂಲಕ ಕೊಟ್ಟು ನೀವು ಅದೇ ಮಾಕ ನಾ ನೆಹರು ಕಾಲೇಜ್ ಉಡಿಯೋ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ ಅದ್ರಾಗ ನಾ ಒಂದು ಬೋರ್ಡ್ ಮೆಂಬರ್ ಇದ್ದೆ. ಆಗ ನಿಂಗೆ ಒಳ್ಳಂಗೆ ಐಡಿಯಾ ಆಡದ ಈಗ ಫಾರ್ ಎಕ್ಸಾಂಪಲ್ ಎನ್ಎಟ್ ಮಾಡೋ ಎನ್ಎಟ್ ವ್ಯತ್ಯಾಸ ಮಾಡಿ ಅದಕ್ಕೂ ಪೇಟೆಂಟ್ ಸಾಕು ಲೈಸೆನ್ಸ್ ಎಲ್ಲ ಮಾಡಾಕು ಅದೆಲ್ಲ ಮಾಡ್ಲ ಅದು ಇನ್ನೋವೇಟಿವ್ ಐಡಿಯಾ ಆಟ್ಲ ಲ್ಯಾಕ್ಸ್ ಟುಗೆದರ್ ಆಸಗ ಫಂಡ್ಸ್ ಆಡ್ದೆ ಗೌರ್ಮೆಂಟ್ದಾಗ ಆಸಗ ಫಂಡ್ ವಿಮೆನ್ಗೆಲ್ಲ ಆಸಗ ಫಂಡ್ ಆಡ್ದೆ ಸ್ಕೀಮ್ಸ್ நிறைய ಆಡ್ದೆ ಅದ್ರ ಬಗ್ಗೆ ತನಿயாக ಒಂದು ಸೆಷನ್ ಮಾಡಿದೆ ಬಟ್ ಆಸಗ ಆಡ ನಂಗೆ ಯುಟಿಲೈಸ್ ಮಾಡಿಕೊಳ್ಳಾರು ಕೊಲ್ಲಾನು. ಆ್ಯಂಡ್ ರೀಸೆಂಟಾಗಿ ನಡೆದ ಒಂದು ಆನ್ಲೈನ್ ಇವೆಂಟ್ದಾಗ ನೋಡಿದಿಲ್ಲ ಒಂದು ಗೌರ್ಮೆಂಟ್ ಅಫಿಷಿಯಲ್ ಊಟಿಂದ ಜಾಯಿನ್ ಮಾಡಿದ್ರು ಅವಾಗ ಹೇಗಿದೆ ಒಂದು ವಿಷಯ ಅಪ್ರ ಶಾಕಿಂಗ್ ಆಟ ಮ್ಯಾಮ್ ಕಂಡಕ್ಕೆಲ್ಲ ಬಂದು ಗೌರ್ಮೆಂಟ್ ಅನ್ನೋ ಈಸಿಂದ ಹೋದಾರ ಬಿಸ್ನೆಸ್ಗೆ ನಂಗೆ ಬಡವರದವ್ರು ಬರಕೊಳ್ಳ ಅಂದಾರವೆ ಅದು ಅಪ್ರ ಸ್ಯಾಡ್ ಥಿಂಗ್ ಅವಾಗ ಅವೇರ್ನೆಸ್ ಇಲ್ಲ. ಸೊ ನಂಗೆ ಇತ್ತಮಾಕ್ ಬಂದು ಕ್ರಿಯೇಟ್ ಮಾಡ್ದು ಅವೇರ್ನೆಸ್ ಕ್ರಿಯೇಟ್ ಮಾಡ್ದು. ಸೊ ಸೆಕೆಂಡ್ ಕ್ವೆಶನ್ ಏನಕ್ಕೆ ಏತೋ ಅಕ್ಷಲ ಏನೋ ಕ್ವೆಶನ್ ಮಾಡಬೇಕೇತೋ ಐ ಫರ್ಗಾಟ್ ನಂಗೆ ಬಂದು ಹಾಂ ಇಮೋಷನ್ ಓಕೆ ನಾ ಥರ್ಡ್ ಕ್ವೆಶನ್ ಇನ್ನೂ ರೀಕಾಲ್ ಮಾಡೋದು ಮುಡಿವಿಲ್ಲ ಮೇ ಬಿ ಬಪ್ಪನ ಬಂದಾರ ಹಾಂ ಇಮೋಷನ್ ಬಂದು ಅಪ್ಪರ ವೇಸ್ಟ್ ಆದ ಇಮೋಷನ್ ಇಲ್ಲ ವೇಸ್ಟ್ ಆದ ಇಮೋಷನ್ ಮೇಡಮ್ ಕ್ಲಿಯರ್ ಆಗಿದ್ದಾರೆ ಎಸ್ ಲೆಟ್ರು ವೇಸ್ಟ್ 5 letter ಡ್ಯಾಶ್ ಇಸ್ ದಿ ಮೋಸ್ಟ್ ವೇಸ್ಟೆಡ್ ಇಮೋಷನ್ ಯಾಕಂದ್ರೆ ಅದು ನಿಂಗೆ ಅದು ಯೂಸಿಗೆ ಕಡೆಯ ಅಲ್ಲ ಎಲ್ಲಾದ್ರೂ ಮಾಡಿದಿತ್ತು ನಂಗೆ ಅರಿಯೋ ನಂಗೆ 5 letter ವರ್ಡ್ ಸಿಗೋದಾ 5 letter ವರ್ಡ್ ವರಿ ಬಂದು ಸೆಪ್ರೇಟ್ ನಿಂಗೆ ಏಪ್ಟ ನಿಂಗೆ ಸ್ಕೆಡ್ಯೂಲ್ದಾಗ ಇದು ಮಾಡಿದ ಏಪ್ಟ ಇದು ಬಂದು ನಂಗೆ ಟಿಯರ್ಸಾ ಇಲ್ಲ ಹೌದು ಬೇರೆ ಹೌದೊಂದು ಇಮೋಷನ್ ಅಂತ ಅಲ್ಲ ನಾ ಹೇಗೋ ಇಮೋಷನ್ ಬಂದು ಅದು ಬೇರೆ ಇಮೋಷನ್ ನಂಗೆ ಎಲ್ಲ ಮಾಡಿದ್ದು ಈ ನಿಮಿಷದ ಸಹಿತ ಎಲ್ಲ ಮಾಡಿದ್ದು ಇಮೋಷನ್ ಥಿಂಕ್ ಬಂದು ಮೇ ಬಿ ಅದು ಅಲ್ಲ ಎಲ್ಲ ತಿಳಿವಾಯ್ದು ಕ್ಲೂ ತಾರ್ವಿ ಲೆಟ್ರ್ ಹೇಗಿ ಇದೀಗ ನಾ ಪೈಸಲ್ಲ ಈಸಲ್ಲ ಡೋಂಟ್ ವರಿ ಆ ಡೀಲ್ ಎಲ್ಲ ಬಿರಿಗಿಬಿಟ್ಟ ಆ ನಿಮಿಷ ಓಡ ಇಟ್ಸ್ ಎನಿಮಿನು ಎನಿಮಿ ಮತ್ತೆ ಎಮೋಷನ್ ಅಲ್ಲವೇ ಹಾಂ ಆಂಗ್ರಿ ಎಂಬುದು ಕೋಪ ಆಂಗರ್ ಏಪ್ಟ್ರು ಅದಲ್ಲ ಮೇಡಮ್ ಅದಲ್ಲ ಸರ್ ಮನ ಬಿರಿಕಿ ನೀವು நிறைய ಒಂದು 5 minutes ಎಕ್ಸ್ಟ್ರಾ ಎತ್ತೋದು ಅವ್ರ ಬಿಸ್ನೆಸ್ ಬಗ್ಗೆ ಮಾತಾಡಿದಾಗ. ಸೊ ದ ಮೋಸ್ಟ್ ವೇಸ್ಟೆಡ್ ಇಮೋಷನ್ ಏನಂದ್ರೆ ನಂಗೆ ಕುಟ್ರ ಉಣರ್ವು ಗಿಲ್ಟು. ಸೊ ಆ ಗಿಲ್ಟಿ ಈಗ ಮೇಡಮ್ ಬಂದು ಒಂದು ವಿಷಯದಾಗ ಹೇಳಿದ್ರು ಸಮ್ಮನ್ ಸೆಟ್ ಗಿಲ್ಟಿ ದ ವರ್ಡ್ ಯು ಓನ್ಲಿ ಯೂಸ್ಡ್ ಕರೆಕ್ಟಾಗಿ ನಿಮಗೆ ಕ್ವಶನ್ ಬಂದು ತಡೆದ. ಸೊ ಇವಾಗ ಮಾತಾಡ ಬಂದು ಐ ಫೆಲ್ ಗಿಲ್ಟಿ ಐ ವಾಂಟ್ ಮ್ಯಾಮ್ ಸರ್ ಹೋಗಿ ನನಗೆ ಕಪ್ಪದು ನೆಚ್ಚಿದೆ ಏನಕ್ಕೆ ಗಿಲ್ಟಿ ಫೀಲ್ ಮಾಡಿರಿ ಅದು ಬಿರಿಗಿಪ್ಟ ಈ ನಿಮಿಷದಾಗ ಬಂದು ನಂಗೆ ಕತ್ತಲೇ ಹೋದು. ಸೊ 2 ವಿಷಯ ಆಡ್ದೆ ನಂಗೆ ಒಂದು ಅರಿಯಾದ ಬಣ್ಣು ಅಂದಾಡು ಒಂದು ಸ್ಕಿಲ್ಲ ಕತ್ತನು. ಈಗ ಬಂದು ಭುವನೇಶ್ವರಿ ಮೇಡಮ್ ಒಂದು ಅರಿಯಾದಿದ್ರು ಈಗ ಬಂದು ಒಂದು ಪ್ರೆಸೆಂಟ್ ಮಾಡಿದ್ದಾರೆ ಈವೆಂಟ್ ಆರ್ಗನೈಸ್ ಮಾಡಿದ್ದಾರೆ ಎಕ್ಸ್ಪೀರಿಯನ್ಸ್ ಆಡಿದ ಆ ನಡುವ ಎಡತ ನಂಗೆ ಲರ್ನಿಂಗ್ ಸ್ಪೇಸಿಂದ ಏನು ಅದಕ್ಕೆ ಅಪ್ರಪ್ರ ಮುಖ್ಯ ಆ ಲರ್ನಿಂಗ್ ಸ್ಪೇಸಿಗೆ ಏನು ಮಾಡೋ ಎತ್ತಮಾಕ ಮಾಡೋ ಇದು ಎಲ್ಲ ಬಿಡ ಒಂದು ಜನದಾಗ 24 hour ಎತ್ತ ಕ್ರಿಯೇಟಿವ್ ಯೂಸ್ ಮಾಡೋ ನಂಗೆ 3 ಸ್ಕೆಡ್ಯೂಲ್ ಕೇಪ ಅದನ್ನ ಕ್ವೆಶನ್ ಬಿತ್ತಿದ್ರು ಮ್ಯಾಮ್ ನಿಂಗೆ ವರ್ಕದಿದ್ರೆ ಏನು ಮಾಡ್ಯಾರಿ ವರ್ಕದಿದ್ದು ನಾ ಹೌಸ್ ವೈಫ್ ಅಂತ ಇದ್ದ ವೆಯ್ಟ್ ಮೇಡಮ್ ಇನ್ಮೇಲೆ ದಾರಾಚಿ ಹೌಸ್ ವೈಫ್ ಆಗ್ತಾ ಇದ್ದಂದೇಳಿ ನನಗೆ ವರ್ಷ ಬಂದುಬಿಟ್ರ ಒಂದು ಹೋಮ್ ಮೇಕರ್ ಆಗಿದ್ದು ಆಸೆ ಈಸಿ ಕಡೆಯ ಹಾಂ ರೊಟೀನ್ ಲೈಫ್ ಹಾಂ ರುಟೀನ್ ಲೈಫ್ದಾಗ ಏನು ಮಾಡಿ ವರ್ಕಿದ್ರೆ ಏನು ಫಸ್ಟ್ ವರ್ಕ್ ಏನು ಮಾಡ್ಯಾರಿ ಫಸ್ಟ್ ವರ್ಕ್ ಕಿಚನ್ ವರ್ಕ್ ನಾನು ಧ್ಯಾನಮ್ಮ ಹಾಂ ಓಕೆ ಮೇಡಮ್ ನಂಗೆ ಮೇಡಮ್ ಪಪ್ಪ ನಾಯಿಂದ ಇವಾಗ ಎದ್ದವನ್ನೇ ಕಿಚನ್ ಹೋಗ್ಬಿಡೋದು ಓಕೆ ಕರೆಕ್ಟ್ ಓಕೆ
ಮಿಂಜ ನಿಂಗೆ ಕಿಚನ್ ಓದಿಂದಿಲ್ಲ ಭುವನೇಶ್ವರಿ ಮೇಡಮ್ ಬಿತ್ತು ನಾನು ಫಾಲೋ ಅಪ್ ಮಾಡಿ ಕೇಳ್ತೇನೆ ನಂಗೆ ಹೆಣ್ಮಕ್ಳು ಮಾಡೋ ವಿಷಯ ಅದ್ಭುತ ನಂಗಂತ ಒಂದು ಇದು ಮಾಡೋದಿಲ್ಲ ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್ ಅಂತ ಏನು ನಂಗೆ ಡೆವಲಪ್ ಮಾಡ್ಲ ಬಂದು ಒಳ್ಳಂಗೆ ಬರಾಕು ಎಲ್ಲವೇ ಡೆವಲಪ್ ಆದ್ರೆ ಈಗ ನಿಂಗೆ ಇಲ್ಲ ಅದೆಲ್ಲ ಮನೆಯವ್ಕೆ ಏನು ಮಾಡ್ಯಾರ ಈಗ ಹೆಂಗೆ ಮನೆ ನೋಡಿದಿಂದಿಲ್ಲ ಈಗ ಅಣ್ಣನವ್ಕೆ ಎತ್ತ ಗೆಲ್ಸಿಗಿದಾರಲ್ಲ ಕುಣಿದು ಒಳಗೆ ಮಾಡ್ಯಾರ ಸಪೋರ್ಟ್ ಮಾಡ್ಯಾರ ಸಮ್ಟೈಮ್ಸ್ ನಂಗೂ ಟಯರ್ಡ್ ಆಟ್ರ నాకు పాత్ర అట్లా నా ಮಾಡೋದಿಲ್ಲ ಮುಡ್ಸಲ್ ಹಿಂಗೆ ಮಾಡು ನಾ ಮಾಡ್ಕೊಲ್ಲ ಅಸತ್ತ ಅತ್ತಮಾಕ ಬೋಲ್ಡ ನಂಗೆ ಬಂದು ಇಬ್ಬದು ತೆಗೆದು ಬಣ್ಣ ಅದಗ ನಂಗೆ ಹೋಗಿ ನಂಗಂದು ಮುಡ್ದಲ್ಲಿ ಮಾಡೋದು ಸಪ್ಪೇನು ಕುಳಿದು ಟಿ ವಿ ನೋಡಿ ಮಾಡಿದ್ರು ಅಲ್ಲ ನಂಗೆ ನಿಜವಾಗ ಒಂದು ವರ್ಕ್ ಮಾಡಿದ್ದು ಸೊಸೈಟಿಗೆ ಒಳ್ಳಿತು ಮಾಡಿದ್ದು ಈಗ ಈ ಸಲ ಹೆಣ್ಮಕ್ಳು ಬಂದು ಅಕ್ರಾಸ್ ಇಂಡಿಯಾ ಮತ್ತು ಅಲ್ಲ ಅಕ್ರಾಸ್ ದ ಗ್ಲೋಬ್ ನಂಗೆ ಸರ್ ಬಂದಾರಲ್ಲ ಏನೋ ಒಂದು ಒಳ್ಳೆ ವಿಷಯ ಮಾಡಿದ್ದು ಓಕೆ ಬೇಕಾದ್ರೆ ಸಪೋರ್ಟ್ ಕೊಟ್ಟಿದ್ದು ಕರೆಕ್ಟಾ ಸೊ ನಿಂಗೆ ಬಂದು ನಾ ಈಗ ಮಾರ್ನಿಂಗ್ ಮೇಡಮ್ ನೋಟ್ ದ ಪಾಯಿಂಟ್ ಇವಾಗ ಬಂದು ಮಾರ್ನಿಂಗ್ ಎದ್ದೋನೆ ಕಿಚನ್ ಹೋಗಿ ಕೂಡ ನಿಂಗೆ ಬರ್ಬೋದು ಆವಾಗ ಮನೆದಾಗ ಏನೇ ಬೇಕಲ್ಲ ಏನ್ಲಿ ಈಗ ಸಪೋಸ್ ನಿಂಗೆ ಕುನವನಕ ಸ್ಕೂಲಿಗೆ ಹೋದಾರ 6 ಮನೆಗೆ ಬಂದು ಕಿಚನ್ ರೆಡಿ ಮಾಡೋದಿಲ್ಲ ಒಂದು ಅವರ್ ಮುಂದಾಡ್ಸಿಲ್ವಿ ಆ ಒಂದು ಹಾಫ್ ಅನ್ ಅವರ್ ನಿಂಗೆ ಸ್ಪೆಂಡ್ ಮಾಡಿವಿ ಅದು ಮೇಲೆ ನಿಂಗೆ ರುಟೀನ್ ವರ್ಕ್ ಮಾಡಿವಿ ಅದೇ ರುಟೀನ್ದಾಗ ಬಂದು ಮಾಡ್ಲ ಒಂದೇ ಕೆಲಸ ಮಾಡಿಂದೇ ಬಂದು ಅವಶ್ಯಕ ಕಡೆಗ ನಿಂಗೆ ಟಯರ್ಡ್ ಆಟ್ಲ ರೆಸ್ಟ್ ಇರ್ತೀವಿ ಗಂಡು ಮಗುರೆಲ್ಲ ಬಂದವನಿ ಇವಕ್ಕೆಲ್ಲ ನೆಟ್ವರ್ಕಿಂಗ್ ಮಾಡಿದ್ರು ಇತಮಾಕ್ ಮಾಡಲಿಲ್ಲ ಓದಾರ ಎಂಜಾಯ್ ಮಾಡಿ ಬಂದನೆ ಅವಕ್ಕೆ ಕಿಚನ್ ಓಪೋದಿಲ್ಲ ಓದಾರ ಅರಿವಿಲ್ಲ ಬಟ್ நிறைய ಕರೆಕ್ಟ್ ಆರ್ ರಾಂಗ್ ಕರೆಕ್ಟಾ ನಿಂಗೆ ಓದಾರಿ ನಾಟ್ ಎವ್ರಿ ಒನ್ ಇಲ್ಲ ಎಲ್ಲ ಏನು ಮಾಡ್ಯಾರ ஏதோ ராங் ஃபீட்பேக் ಬಂದರ ಅಲ್ಲಿದ್ದು பொதுவா ಏನು ನಾ ಬಂದು ತನ್ನ ಬೇಸ್ ಮಾಡಿ ಹೇಗುಲ್ಲ ಸೊ ನೆರೆಯವಕ್ಕೆ ಏನು ಮಾಡ್ಯಾರ ಗಂಡು ಮುಗುರೆಲ್ಲ ಹೊರಸಲ್ಲ ಎಂಜಾಯ್ ಮಾಡಿ ಬಂದು ತಿರುಗಿ ಬಂದು ರೆಸ್ಟ್ ಎತ್ತಿಯಾರ ನಂಗೆ ಏನು ಮಾಡೋ ಆಸಿದ್ರು ಟ್ರಾವೆಲ್ ಮಾಡಿ ಸೆಷನ್ ಬೆರಿಗೆ ಬಣ್ಣು ಮರ್ಸಿ ಮನೆಗೆ ಬಂದು ಕಿಚನ್ ತಗೊಂಡು ರೈಟ್ ಇನ್ಮೇಲೆ ಮಾಡುದುಗನ ಮನೆದಾಗ ಬಪ್ಪನ ಮನೆ ಮಂಚನ ಕಾಫಿ ಬೀಂದಿ ಹೇಗಿವಿ ತಾರಾಚಿ ಕೂಡಿದ್ರೆ ಏನೋ ಮಾಡುದು ಹೇಗೆ ತಪ್ಪು ಕಡೆಯ ನಂಗೆ வாழ்க்கை ಬಂದು வாழೋದು ನೆರೆಯವಕ್ಕೆ ಏನಿಲ್ಲ ಗಂಡು ಮುಗುರು ಬಂದು ಗ್ಲಾಸ್ ಸೇತಿ ಬೀಪುದಿಲ್ಲ ಮಾಡ್ಸ ಬೀವಿ ನಿಂಗೆ ಕೈ ತೋತಾಟದ ನಂಗೆ ಸಿಸ್ಟಮ ತಪ್ಪೇಗ ಬೇಡವಿ ನಂಗೆ ಸರೌಂಡಿಂಗೋ ನಂಗೆ ಒಂದು ಸೂழ்நிலைಯೋ ನಂಗೆ ಕಾರಣ ಅಲ್ಲ ನಂಗೆ ತಡ ನಂಗೆ ಕರೆಕ್ಟಾ ಸೊ ನಂಗೆ ಮಾತೋದು ಅದು ನಂಗೆ ಮಾರೋದು ನಂಗವೇ ಮಾರಾದ ನಂಗೆ ಬಂದು ಅವಕ್ಕೆ ಮಾರೋದಿಲ್ಲ ತಪ್ಪು ನಂಗೆ ಹೋಸಿ ನಂಗೆ ಬಂದು ಒಂದು ಜನವ ಪ್ರಾಪರ್ ಯೂಸ್ ಮಾಡನವ ನಂಗೆ ಕರೆಕ್ಟಾಗಿ ಎಲ್ಲ ಕೂಡ ಮಾತಾಡಿ ಒಳ್ಳೆ ರಿಲೇಷನ್ಶಿಪ್ ಇತ್ತದವ ಒಳ್ಳಂಗೆ ಪಾಸಿಟಿವ್ ಆಯ್ತು ಸಾರಿ ಮೇಡಮ್ ಒಂದೇ ನಿಮಿಷದಾಗ ಮೂರ ಬಿಟ್ಟಿಪ್ನ ಈಗ ಅಪ್ಪ ಇದ್ದಿದ್ದಿ ಸೊ ಥರ್ಡ್ ಒಂದು ಏನಂದ್ರೆ ನಿಂಗೆ ಒಂದು ರಿಸರ್ಚ್ ಏನು ಎಂದ್ರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಪ್ರೇಯರ್ ಅದು ಗುಡ್ ಈಗ ನಾನು ಮೇಡಮ್ ಒಂದು ಟೀಮು ಅವಕ್ರ ಒಂದು ಟೀಮನ್ನು ಬೀವಿ ಈಗ ಹೆಂಗೆರಡ ಬಂದು ನೆಗೆಟಿವ್ ವಿಷಯವೇ ಮಾತಾಡಿದ್ವಿ ಅಂದ್ರೆ ಹೆಂಗೆರಡ ಕನೆಕ್ಟ್ ಆಗೋದು ದಾರದಾರ ನೆಗೆಟಿವ್ ಮಾತಾಡಿ ಅವಕ್ಕೆ ಕನೆಕ್ಟ್ ಆಗಿ ಸಬ್ ಕಾನ್ಷಿಯಸ್ ಅವತ್ತ ನಡೆದರ ಆ್ಯಂಡ್ ಆ ಆಪರ್ಚುನಿಟೀಸು ನೆಗೆಟಿವ್ ಆತ ಓರ ಈಗ ಅವಕ್ಕೆರಡ ಪಾಸಿಟಿವ್ ಮಾತಾಡ್ಯಾರಂದ್ರೆ ಅವಕ್ಕೆ ಬೇಕಾದ அடுத்த ಲೆವೆಲ್ ಒಪ್ಪದು ಬಂದರ ಸೊ ಇಂದುವೇ ಬಂದು ನೆರೆಯವಕ್ಕೆ ಬಂದು ನ್ಯಾಚುರಲಾಗಿ ಬರ ನಂಗೆ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋ ಬೀಪುದು ನಂಗೆ ಹುಟ್ಟನೇ ಕೂಡ ಬಪ್ಪದು ಟ್ಯಾಲೆಂಟ್ ನಂಗೆ ಡೆವಲಪ್ ಮಾಡೋದು ಸ್ಕಿಲ್ ನಂಗೆ ಕುಂಡದೊಂದು ಎನ್ವೈರ್ಮೆಂಟ್ ವಳಂದು ಬಂದದನು ಅಲ್ಲಿಬ್ಬ ನಂಗೆ ಅಮ್ಮವೋ ಅಪ್ಪವೋ ಬಂದು ನೆಗೆಟಿವ್ ಮಾತಾಡಿರಾಕು ನಂಗೂ ಅದನ್ನು ಅಬ್ಸರ್ವ್ ಮಾಡಿರಾಕು ಅಲ್ಲ ಒಂದು ಕಟ್ಟದೋಗ ಆ ಥರ್ಡ್ ಕ್ವಶನ್ ಈಗ ಜ್ಞಾನ ಬಂದುಬಿಟ್ಟು ಲೆಟ್ ಬಿ ಆಸ್ಕ್ ಸೊ ಥರ್ಡ್ ಕ್ವಶನ್ ಏನಂದ್ರೆ ಒಳಗದೋಗಿ ಅಪ್ಪರಪ್ಪರ ಕಷ್ಟವಾದ ವಿಷಯ ಏನೋ ಇದರಿಂದ 5 ಟಿಪ್ಸ್ ಅಂದ್ರೆ ಬಿರ್ಕಿಪ್ನ ಓಕೆ ಒಳಗದೋಗಿ ಅಪ್ಪರ ಕಷ್ಟವಾದ ವಿಷಯ ಏನೋ ಅದು ಅಪ್ಪರ ಈಸಿ ಮೇಡಮ್ அடுத்தவங்க வந்து அது அப்புறம் ஈஸி அது கஷ்டமே கிடையாது ಥರ್ಡ್ ಕ್ವಶನ್ ನಿಂಗೆ ಈಗ ಮೇಡಮ್ ಹೇಗಿಲಿ ಕೊಯ್ಜಾಮ ಎಬ್ಬುದು ಕಷ್ಟ ನೆಂಚುವಾಗ ಮೊದಲ ಜನ ಒತ್ತಿನ ಒರಿಗಿ அடுத்த ಜನ ಈ ಟೈಮ್ಗೆ ಎಬ್ಬುದು ನಂಗೆ ಮೈಂಡ್ ಫಿಕ್ಸ್ ಮಾಡಲೇ ಎಲ್ಲಾಕು ಅದಕ್ಕೆ ತನಿಯಾ ನೆರೆಯೋಕೆ ಇದ್ದಾರೆ ಏ ತಪ್ಪುದುಗ ನಂಗೆ ಕಷ್ಟ ನೆಂಚಲ ಕಷ್ಟತ ಈಸಿ ನೆಂಚಲ ಈಸಿತ ನಂಗೆ ಸಂತೋಷವಾದ ನೆಂಚಲ ಸಂತೋಷವಾಯಿದ್ದು ಸ್ಯಾಡ್ ಆಯಿತು ನಂಗೆ ಮೈಂಡ್ ಸೆಟ್ ಎಲ್ಲವೇ ದೊಡ್ಡ ರಿಯಲ್ ಎಸ್ಟೇಟ್ ನಂಗೆ ಈಗ ಬಿಲ್ಡಿಂಗು ದೊಡ್ಡ ದೊಡ್ಡ ಸ್ಕೂಲೆಲ್ಲ ರಿಯಲ್ ಎಸ್ಟೇಟ್ ನೆನ್ಸಿದ್ದು ಕಡೆಯ ನಂಗೆ ಮೂಲತಃ ನಂಗೆ ದೊಡ್ಡ ರಿಯಲ್ ಎಸ್ಟೇಟು ಸರಿ ಆ ಥರ್ಡ್ ಕ್ವೆಶನ್ ಬಂದು ಏನಂದ್ರೆ ಒಳಗದೋಗಿ ಕಷ್ಟವಾದ ವಿಷಯ ಏನಂದ್ರೆ 5 ಸೆಕೆಂಡ್ಗೂ ಸೇಕಿ ಮೇಡಮ್ 5 4 3 2 1 ಆಸೆ ಕಂಟ್ರೋಲ್ ಮಾಡೋದು ಅದು ಅப்புறம் ಈಸಿ ಇತ್ತು ಎಸ್ ಮೇಡಮ್ ಅದು ಈಸಿದ ಮೇಡಮ್ ಮೇಬಿ ಫಾರ್ ಸಮ್ ನಾಟ್ ಫಾರ್ ಎವ್ರಿ ಒನ್ ನಾಟ್ ಫಾರ್ ಎಲ್ಲರಿಗೂ ಕಡೆಯ ಎಲ್ಲವಕ್ಕೂ ಬಂದು ಕಷ್ಟಪಡ ಸ್ವಲ್ಪ ನೀರು ಬೇಕು ಇಲ್ಲ ಮ್ಯಾಮ್ ಅದು ಅಲ್ಲ ಆನ್ಸರ್ ಏಪ್ನ 5 ಸೆಕೆಂಡ್ಸ್ ಬೆರಿಗಿಪ್ಟ ಸೊ ಒಳಗದೋಗಿ ಅಪ್ಪರ ಕಷ್ಟವಾದ ವಿಷಯ ಒಂದು ಏನನ್ನು ನೋಡಿದಿಂದಲ್ಲ ನಂಗಪತಿ ಅರುವುದು ನಿಂಗಪತಿ ಅರದಲ್ಲ ಕಟ್ಟಾಯ್ವ ಬೇರೆ ಬೇರೆ ಲೆವೆಲ್ ಬಂದು ಹಿಂಗೆ ಹೋಗಾಕೊಂಬತ್ತೆ ಎನ್ನ ಪಾಯಿಂಟ್ ಸರಿಯಾ ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಲಾಸ್ಟ್ 2 ಮಿನಿಟ್ಸ್ ಎತ್ತಿಟ್ಟು ರ್ಯಾಪ್ ಇಟ್ ಅಪ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಎಲ್ಲರೂ ದೊಡ್ಡ ದೊಡ್ಡ ಕೈತಟ್ಟಲು ಕೊಟ್ಟಿದ್ದಿ ಈ ಇಷ್ಟ ಏನು ಕೋಡನಿದ್ದು ಏನೋ ಒಂದು ಪಕ್ಕ ಬಲವ ಇದ್ದು ಆನ್ಸರ್ಸ್ ಎಲ್ಲ ತಪ್ಪು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು